ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನಾವು ಇವತ್ತು ಒಬ್ಬ ಬ್ಲೈಂಡ್ ತನ್ನ ದೈನಂದಿನ ಜೀವನದೊಳಗಡೆ ತನ್ನ ಕಾರ್ಯವನ್ನು ಅವನು ಹೆಂಗೆ ನಿಭಾಯಿಸ್ತಾನೆ ಮತ್ತು ಅವನು ಎದುರಿಸುವಂಥ ಸಮಸ್ಯೆಗಳು ನಾವು ಇವತ್ತು ಸಂವಾದ ಮಾಡೋಣ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಅವರು ಮೂಲತಃ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮಾರಡಿಗೆ ಗ್ರಾಮದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸ್ವಂತ ಊರಿನಲ್ಲಿ 1ರಿಂದ 5ನೇ ತರಗತಿ ಒಳಗೆ ಮುಗಿಸಿ 6ರಿಂದ 10ನೇ ತರಗತಿ ಒಳಗಡೆ ಹುಬ್ಬಳ್ಳಿ ಒಳಗಡೆ ಅಂಧ ಬಾಲಕರ ಶಾಲೆ ಒಳಗಡೆ ಕಲಿತಾರೆ. ನಂತರ PUC ಡಿಗ್ರಿಯನ್ನು JSS ಕಾಲೇಜ್ ಒಳಗಡೆ ಮುಗಿಸ್ತಾರೆ. ತದನಂತರ ಮಾಸ್ಟರ್ ಡಿಗ್ರಿ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪ್ರಸ್ತುತ ರಾಜ್ಯಶಾಸ್ತ್ರ ವಿಭಾಗದೊಳಗಡೆ ಪ್ರಥಮ ವರ್ಷದೊಳಗಡೆ ಅವರು ಓದ್ತಿದ್ದಾರೆ. ಮೊದಲನೇದಾಗಿ ಸರ್, ನಿಮ್ಮದು ಈಗ ಶಿಕ್ಷಣ ಅಂತ ಬಂದಾಗ ನೀವು ಶಿಕ್ಷಣದೊಳಗಡೆ ಮೊದಲಿಗೆ ಪ್ರಾರಂಭದೊಳಗಡೆ ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಮುಗಿಸಿದ್ರಿ? ನಿಮ್ಮ ಅಂಧ ಬಾಲಕರ ಶಿಕ್ಷಣ ಒಳಗಡೆ ಯಾವ ರೀತಿ ಶಿಕ್ಷಣ ಕೊಟ್ಟರು ನಿಮಗೆ? PUC ಒಳಗಡೆ ಹೆಂಗೆ ಕಲ್ತ್ರಿ? ಡಿಗ್ರಿ ಒಳಗಡೆ ಹೆಂಗೆ ಕಲ್ತ್ರಿ? ಮತ್ತು ಒಟ್ಟು ಈ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್ ಕಲಿಬೇಕಂತಂದ್ರೆ ಯಾವ ರೀತಿ ನೀವು ಸಮಸ್ಯೆಗಳನ್ನ ಎದುರಿಸಿದ್ರಿ? ನಿಮಗೆ ಸ್ಫೂರ್ತಿ ಏನಾದರೂ ಸರ್ ಹೇಳ್ಬೋದಾ? ಪ್ರಾಥಮಿಕ ಶಿಕ್ಷಣ ನಮ್ಮ ಹುಟ್ಟೂರೊಳಗೆ ಮುಗೀತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಡಿಗೆ ಒಳಗೆ ಅಲ್ಲೇ ನಂದು ಪ್ರಾಥಮಿಕ ಶಿಕ್ಷಣ ಮುಗೀತು 1ರಿಂದ 5ನೇ ತರಗತಿ ಒಳಗೆ ಮಟ. ಆದರೆ ನಾವು ಶಾಲೆಗೆ ಹೋಗ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಕರ್ಕೊಂಡು ಹೋಗ್ತಿದ್ರು ಬರ್ತಿದ್ರು. ಮನ್ಯಾಗ ಪಾಲಕರು ಕರ್ಕೊಂಡು ಹೋಗ್ತಿದ್ರು ಬರ್ತಿದ್ರು. ಶಾಲ್ಯಾಗೂ ನಮಗೆ ಎಲ್ಲ ಟೀಚರ್ನು ಅಷ್ಟು ಚಲೋನ ಹಚ್ಕೊಂಡಿದ್ರು ನಮ್ಮನ್ನ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಸರ್ಗಳು ಟೀಚರ್ಸ್ಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಪಾಠ ಮಾಡ್ತಿದ್ದು ನಮ್ಮನ್ನೂ ಅವ್ರ ಕಡೆನೂ ಕುಂದಿರ್ಸ್ಕೊಂಡು ಪಾಠ ಮಾಡ್ತಿದ್ರು. ಆದ್ರೆ ಅವರು ಎಲ್ಲ ಹುಡುಗರು ಓದ್ತಿದ್ರು ಬರಿತಿದ್ರು. ನಾವು ಏನು ಓದೋದು ಬರೆಯೋದು ಏನು ಮಾಡ್ತಿರ್ಕಿಲ್ಲಲ್ಲ. ಹಾಗಾಗಿ ನಮ್ಮ ಟೀಚರ್ ಒಬ್ಬರು ನಮ್ಮ ಮನೆಗೆ ಫೋನ್ ಹಚ್ಚಿ ಕರೆಸಿದ್ರು. ಹಿಂಗಾದ್ರೆ ನಿಮ್ಮ ಹುಡುಗ ಶಾಲೆ ಕಲಿದ್ರೊಳಗೆ ವಿಫಲತೆ ಕಾಣ್ತಾನೆ, ಇಲ್ಲಿ ನಮ್ಮ ಶಾಲೆಯೊಳಗೆ ಅವಂಗೆ ಸಂಪೂರ್ಣವಾಗಿ ಅವ್ರಿಗೆ ತಕ್ಕಾಗಿ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ನಮ್ಮ ಕೈಲಿ ಆಗೋದಿಲ್ಲ. ಅದಕ್ಕಂತೇಳಿ ಅವ್ರಿಗೆ ಬ್ಲೈಂಡ್ ಸ್ಕೂಲ್ಗಳು ಅದಾವೆ. ಹುಬ್ಬಳ್ಳಿ ಒಳಗೆ ಐತಿ, ಅಲ್ಲೇ ಅವ್ರನ್ನ ಕಳಿಸ್ಕೊಡ್ರಿ, ಅಲ್ಲೇ ಇರ್ತಾನವ, ಇದ್ದು ಚೆಂದಾಗಿ ಶಾಲೆ ಕಲಿತು ನಿಮ್ಮನ್ನೆಲ್ಲ ಸಾಕ್ಸಲ್ಲುತ್ತಾನ ಅಂಥೇಳಿ ಅವರು ಒಂದು ಭರವಸೆ ಕೊಟ್ಟರು ಸರ. ಅವರು ಭರವಸೆ ಕೊಟ್ಟ ನಂತರ ಆಯಿತು ಅಂಥೇಳಿ ಅವ್ರ ಮಾತಿಗೆ ಬೆಲೆಯನ್ನು ಕೊಟ್ಟು ನಮ್ಮ ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿಗಳು ಮುಂದಿನ ಹೊಸ ವರ್ಷ ಸ್ಟಾರ್ಟ್ ಆಗ್ತೈತಲ್ಲ ಶಿಕ್ಷಣದ್ದು 6ನೇ ತರಗತಿಗೆ ನಮ್ಮಲ್ಲಿ ಹುಬ್ಬಳ್ಳಿ ಬ್ಲೈಂಡ್ ಸ್ಕೂಲ್ಗೆ ಸೇರಿಸಿದರು, ಸರ್ಕಾರಿ ಅಂಧ ಬಾಲಕರ ಪಾಠಶಾಲೆಗೆ. ಅಲ್ಲಿ ನಾನು ಇದ್ದೆ ಸರ್. ಇರಲಿಕ್ಕೆ ಸ್ಟಾರ್ಟಿಂಗ್ ನನಗೆ ಅಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತು. ಯಾಕಂದ್ರೆ ಮನೆ ಬಿಟ್ಟಿರ್ಬೇಕಲ್ಲ, ಮನೆ ಬಿಟ್ಟು ಇರೋದಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಒಳಗೆ ನನಗೆ ಸಮಸ್ಯೆ ಭಾಳ ಆಗ್ಬಿಡ್ತು. ಅಲ್ಲಿದ್ದಾಗ ನಾನು ದಿನನಿತ್ಯ ಅಳೋದು ಕರೆಯೋದು ಎಲ್ಲ ಮಾಡ್ತಿದ್ದೆ. ನನಗೆ ಇದೇನಪ್ಪ ಇದು ಬ್ಲೈಂಡ್ ಶಾಲೆ, ಇಲ್ಲಿ ಊರು ಕೂಡ ಹೊಂದ್ಕೊಳಕ್ಕೆ ಆಗ್ತಿಲ್ಲ ನನಗೆ, ಶಾಲೆ ಬೇಡ ಏನು ಬೇಡ ಅಂಥೇಳಿ ನಾನು ಎಷ್ಟೋ ಸಲ ಶಾಲೆ ಬಿಟ್ಟು ಬಂದನು ಸರ ಮನೆಗೆ. ವಾರಕ್ಕೊಂದ್ಸಲ ಬರೋದು ಹೋಗೋದು ಹಿಂಗೆ ಮಾಡಿ ನಾನು ಶಾಲೆ ಒಳಗೆ ಹೊಂದ್ಕೊಂಡೀನಿ ಸರ್. ಮತ್ತು ಅಲ್ಲಿ ಹಾಸ್ಟೆಲ್ಲು ಮತ್ತು ಒಳ್ಳೆ ಶಾಲೆ ಒಂದೇ ಕಡೆ ಇರ್ತೈತೆ ಸರ್. ಹಾಸ್ಟೆಲ್ನಾಗೂ ನಾವು ದಿನನಿತ್ಯದ ಕಾರ್ಯಕ್ರಮಗಳನ್ನ ನಾವು ಏನು ಬೆಳಗ್ಗೆ 5 ಗಂಟೆಗೆ ಕೇಳ್ತಿದ್ವಿ, ರಾತ್ರಿ 10 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ದು ನಮ್ಮ ದಿನನಿತ್ಯದ ನಾವು ಏನು ದೈನಂದಿನ ಚಟುವಟಿಕೆಗಳದಾವಲ್ಲ, ವಾಶ್ರೂಮ್ ಹೋಗೋದು, ಜಳಕ ಮಾಡೋದು, ಮತ್ತೊಳ್ಳಿ ಶಾಲೆಗೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋದು, ನಾಷ್ಟಕ್ಕೆ ಹೋಗೋದು, ಇದನ್ನೆಲ್ಲ ಅಗದಿ ಅಚ್ಚುಕಟ್ಟಾಗಿ ಮಾಡ್ಕೊತಿದ್ವಿ ಸರ್. ಅಲ್ಲಿನೂ ಹೆಲ್ಪ್ ಮಾಡ್ತಿದ್ರು. ವಾರ್ಡನ್ ಸರ್ ಅಂತ ಹೇಳಿದ್ರು ನಮಗಲ್ಲಿ. ನಾವು ಓದ್ಬೇಕಾರೆ ಒಬ್ಬರು ಪ್ರಭಾಕರ್ ಅಂತೇಳಿ ಒಬ್ಬರು ಸರ್ ಇದ್ದರು, ಅವರು ಬಿಟ್ಟು ಹೋದರು. ತದನಂತರ ಒಬ್ಬರು ನೀಲಪ್ಪ ಚಕ್ರ ಶಾಲೆ ಅಂತೇಳಿ ಒಬ್ಬರು ಸರ್ ಬಂದರು. ಅವ್ರೂ ಕೂಡ ನಾವು ಭಾಳ ಹಚ್ಕೊಂಡಿದ್ವಿ. ಅವರು ನಮಗೆ ಭಾಳಷ್ಟು ಹೆಲ್ಪ್ ಮಾಡ್ತಿದ್ರು. ಹಾಗಾಗಿ ನಮ್ಮದು ಅಲ್ಲಿ 6ರಿಂದ 7ನೇ ತರಗತಿ ಮಟ್ಟನೂ ಅಲ್ಲೇ ಮುಗೀತು ಸರ್ ನಮ್ಮದು. 2 ವರ್ಷ ಅಲ್ಲಿ ಮುಗೀತು. 1 ವರ್ಷ ನಾನು ಬ್ರೈಲ್ ಕಲೀಲಿಕ್ಕೆ ಅಂತೇಳಿ ನಾನು ಟೈಮ್ ತೊಗೊಂಡೆ. ನಂತರ 6ನೇ ಕ್ಲಾಸಿಗೆ ಕುಂದಿರ್ಸಿದ್ರು.
ಆಮೇಲೆ 6ನೇ ಪಾಸ್ ಆದೆ ಮತ್ತು 7ನೇ ತನೂ ಅಲ್ಲೇ ಪಾಸ್ ಆಯ್ತು ಸರ್. ಅಲ್ಲಿ 7ನೇ ಪಾಸ್ ಆದ ನಂತರ ಅಲ್ಲೇ ಒಂದು ಹೈಸ್ಕೂಲ್ ಐತೆ ಸರ್, ಬ್ಲೈಂಡ್ ಹೈಸ್ಕೂಲು. ಅದು ಆರೂಢ ಅಂಧ ಮಕ್ಕಳ ಶಾಲೆ ಹುಬ್ಬಳ್ಳಿ ಅಂಥೇಳಿ ಅಲ್ಲಿ ಹೆಣ್ಮಕ್ಳದು ಗಂಡು ಮಕ್ಳದು ಎರಡೂ ಐತೆ ಸರ್ ಶಾಲೆ. ಅಂದರೆ ಹೆಣ್ಮಕ್ಳಿಗೆ ಅಂತಂದರೆ ಅಲ್ಲಿ ಅವ್ರಿಗೆ 1ರಿಂದ 10ನೇ ತರಗತಿ ಮಟನೂ ಐತಿ. ಆದರೆ ಹುಡುಗರಿಗೆ ಮಾತ್ರ ಹೈಸ್ಕೂಲಿಂದ ಸ್ಟಾರ್ಟ್ ಐತೆ ಸರ್ ಅಲ್ಲಿ ನಾನು ಈ 8ರಿಂದ 10ನೇ ತರಗತಿ ಮಟನೂ ಅಲ್ಲಿ ಅದೇ ಸ್ಕೂಲೊಳಗೆ ಮುಗಿಸಿದೆ. ಅಲ್ಲಿನೂ ಟೀಚರ್ಸ್ ನಮ್ಗೆ ಹಾಗೆ ಸಪೋರ್ಟ್ ಮಾಡ್ತಿದ್ರು. ಬ್ರೈಲ್ ಓದಕ್ಕೆ ಕಲಿಸೋದು, ಮತ್ತು ಹೊಳ್ಳಿ ಬರೆಯೋಕೆ ಕಲಿಸೋದು, ಮತ್ತು ಪಾಠ ಪ್ರವಚನಗಳನ್ನ ಎಲ್ಲ ಅರ್ಥ ಮಾಡಿಸೋದ್ರೊಳಗೆ ಎಲ್ಲದ್ರೊಳಗೂ ಫಾಸ್ಟ್ ಅವರು ಇದ್ರು ಸರ್, ನಾವು ಇದ್ವಿ ಸರ್. ಚೆನ್ನಾಗಿ ಒಟ್ಟು ಈ ನಿಮ್ಮ ಶಿಕ್ಷಣದೊಳಗಡೆ ಅಂದ್ರೆ ಒಟ್ಟು 6ರಿಂದ 10ನೇ ತರಗತಿ ಭಾಳ ಮಹತ್ವ ಐತೆ ಸರ್. ಯಾಕಂತ ನೀವು ಬ್ರೈಲ್ ಲಿಪಿ ಎಲ್ಲ ಅಲ್ಲೇ ಕಲ್ತಿದ್ದು. ಹೌದು ಸರ್, ಹೌದೌದು. ಈಗ ಆಫ್ಟರ್ 10th ಸರ್ ನೀವು ಯಾವ ರೀತಿ ಶಿಕ್ಷಣ ಮಾಡಿದ್ರಿ? ನಾನು ಆಫ್ಟರ್ 10th ಮುಗಿಸಿದ ನಂತರ ನಾ ಏನು ಮಾಡಿದ್ದೆಪ್ಪ ಅಂತಂದ್ರೆ, ಫಸ್ಟಿಗೆ ನಮಗೆ ಯಾವ ಕಾಲೇಜ್ ಹಚ್ಬೇಕು, ಏನು ಮಾಡ್ಬೇಕು ಅನ್ನೋದು ಒಂದು ಆಗವಲ್ದಾಗಿತ್ತು. ಅವಾಗ ನಾವು ಏನು ಮಾಡಿದ್ದೀಪ್ಪ ಅಂತಂದ್ರೆ, ಹಂಗೆ ನಾವು ಧಾರವಾಡವಾಗ ಹೊಸದಾಗಿಲ್ಲ ನಮಗೆ ಸಿಟಿ, ಅದ್ರ ಸಂಬಂಧ ನಾವು ಏನು ಮಾಡಿದ್ವಿ, ಹಂಗೆ ಬಂದೀವಪ್ಪ. ಇಲ್ಲಿ KU ಬೋರ್ಡ್ ಅಂತೇಳಿ ಒಂದು ಎಜುಕೇಷ್ನಲ್ ಸಂಸ್ಥೆ ಐತಲ್ಲ ಶಿವಾಜಿ ಸರ್ಕಲ್ ಒಳಗೆ ಸರ್. ಎಸ್ ಸರ್, ಐತೆ. ಅಲ್ಲಿ ನಾನು ಅಡ್ಮಿಷನ್ ಕೇಳಲಿಕ್ಕೆ ಅಂತೇಳಿ ಹೋಗಿದ್ದೆ. ಆ ಅಡ್ಮಿಷನ್ ಕೇಳಲಿಕ್ಕೆ ಹೋದಂಥ ಸಂದರ್ಭದೊಳಗೆ ನಮ್ಗೆ ಸಮರ್ಥ ನಮ್ಮ NGOದವರು ಅಲ್ಲಿ ಬಂದಿದ್ರು ಸರ್. ಅಲ್ಲಿ ನಮ್ಮ ಪ್ರವೀಣ್ ಸರ್ ಅಂತೇಳಿ ಒಬ್ರು ಅದಾರ. ಅಲ್ಲಿ ಬಂದಿದ್ರು ಸರ್. ಮೈಲಾರಿ ನೀ ಇಲ್ಲಿ ಯಾಕೆ ಹಚ್ತೀಪ ಇಲ್ಲಿ, ಅಲ್ಲಿ ನಮ್ಮನ್ನ ಸಪ್ರೇಟಲ್ಲಿ ಕರ್ಕೊಂಡು ಹೋದ್ರು ಸರ್. ಅಲ್ಲಿ ಬೇರೆ ಕಡೆ ಒಂದು ಸ್ವಲ್ಪ ಮುಂದೆ ಹೋಗಿ ಕರ್ಕೊಂಬಂದು ಏನು ಹೇಳಿದ್ರು ಅಂದರೆ, ಮೈಲಾರಿ ಇಲ್ಲಿ ಯಾಕಪ್ಪ ನೀನು, ಇಲ್ಲಿ ನಿಮಗೆಲ್ಲ ಪ್ರಾಬ್ಲಮ್ ಆಗತ್ತಾ, ನಾನು ನಿನಗೊಂದು ಸಜೆಷನ್ ಕೊಡ್ತೇನೆ, ಆ ಪ್ರಕಾರ ಮಾಡ ಅಂತಂದ್ರೆ, ಆಯ್ತು ಸರ್ ನೀವೇನು ಹೇಳ್ತೀರಿ ಹೇಳಿ ಸರ್, ಆ ಪ್ರಕಾರ ನಾನು ಮಾಡ್ತೀನಿ ಸರ್. ಒಟ್ಟಿನಲ್ಲಿ ನಮಗೇನಂದ್ರೆ ಒಳ್ಳೇದಾದ್ರೆ ಸಾಕು ಸರ ನಿಮ್ಮಿಂದ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಆಯ್ತಪ್ಪ ಬಾ ಅಂತಂದು ನಮ್ಮನ್ನಲ್ಲಿ ಫಸ್ಟಿಗೆ ಹಾಸ್ಟೆಲಿಗೆ ಕರ್ಕೊಂಡು ಹೋದ್ರು ಸರ್. ಎಲ್ಲಿ ಗಾಂಧಿನಗರದಾಗಿತ್ತು ಅದು ಮೊದಲಕ್ಕೆ ಹಾಸ್ಟೆಲ್. ಅದು ಈಗ ವನಶ್ರೀ ನಗರಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗೈತಿ ಬಿಡಿ ಸರ್. ಸತ್ತೂರಿಗೆ ಹೋಗೈತಿ. ಅಲ್ಲಿ ಗಾಂಧಿನಗರ ಕರ್ಕೊಂಡು ಹೋಗಿ ನಾವೆಲ್ಲ ಕುಂದಿರ್ಸ್ಕೊಂಡು ತಿಳುವಳಿಕೆ ಹೇಳಿದ ನಂತರ ಅವ್ರು ಏನು ಮಾಡಿದರು, ಆಮೇಲೆ ಒಬ್ಬರು ರಾಣಿ ಅಂತೇಳಿ ಒಬ್ಬರು ಮೇಡಮ್ ಇದ್ರು. ಆ ಮೇಡಮ್ ಕಡೆ ಕಳಿಸ್ಕೊಟ್ರು ನಮ್ಮನ್ನ. ನಾವು ಕೂಡ ಏನು ಮಾಡಿದ್ರು, JSS ಕಾಲೇಜಿಗೆ ಕಳಿಸಿದ್ರು ನಮ್ಮನ್ನ. JSS ಕಾಲೇಜಿಗೆ ಕಳಿಸಿದ್ರು. ಅಲ್ಲೆಲ್ಲ ನಮ್ಮ ಬಗ್ಗೆ ಎಲ್ಲ ಅವರು ಕಾಲೇಜೊಳಗೆಲ್ಲ ಮಾಹಿತಿ ಕೊಟ್ಟರು. ಆಯ್ತು ರೀ ಮೇಡಮ್, ತಗೋತೆ ಅಡ್ಮಿಷನ್, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಅವರು ಅಂದರು. ಅಂದಮೇಲೆ ನಾವೆಲ್ಲ ಅಡ್ಮಿಷನ್ ಫಾರ್ಮ್ ಎಲ್ಲ ತುಂಬಿದ್ವಿ ಮತ್ತು PGನೂ ಕಟ್ಟಿದ್ವಿ, ಅಡ್ಮಿಷನ್ ಮಾಡಿಸಿದ್ವಿ ಸರ. ಮತ್ತೊಳ್ಳಿ ಅಡ್ಮಿಷನ್ ಮಾಡಿಸಾದ್ಮೇಲೆ ದಿನನಿತ್ಯ ಕಾಲೇಜಿಗೆ ಹೋಗ್ಬೇಕಲ್ರಿ. ದಿನನಿತ್ಯ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ದಿನ ನಾನು ಅಲ್ಲಿ ಹಾಸ್ಟೆಲ್ನಾಗಿದ್ದೆ. ನಾನು ಇಲ್ಲಿ ಸಮರ್ಥ ನಮ್ಮ ಹಾಸ್ಟೆಲ್ ಒಳಗೆ. ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದ್ರ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಿದ್ದೆ ಹೆಂಗಾದ್ರೂ ಮಾಡಿ. ಒಟ್ಟು ದಿನನಿತ್ಯ ನಾರ್ಮಲ್ ಹುಡುಗರು ಯಾವ ರೀತಿ ನಾವು ಕಾಲೇಜ್ ಹೋಗ್ತಿದ್ರಲ್ಲ, ಅದೇ ರೀತಿನೂ ನಾವು ಹೋಗ್ತಿದ್ವಿ. ನಾರ್ಮಲ್ ಹುಡುಗರು ಕೂಡ ಕುಂದಿರ್ಸ್ಕೊಂಡು ನಮಗೆ ಪಾಠ ಮಾಡ್ತಿದ್ರು ಅವ್ರು ನಾರ್ಮಲ್ ಹುಡುಗರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಅವ್ರು ಓದೋದು ಬರೋದು ಎಲ್ಲ ಮಾಡ್ತಿದ್ರು ಮಾಮೂಲಿ. ನಾವು ಏನು ಮಾಡ್ತಿದ್ದಪ್ಪ ಅಂತಂದ್ರೆ, ಅವಾಗ ನಾವು PUC ಹೋಗ್ಬೇಕಾರೆ ಒಂದು ಇದಿತ್ತು ನಮ್ಮ ಕಡೆ, ಏನಪ್ಪ ಅಂತಂದ್ರೆ ಐಪೋಡ್ ರೆಕಾರ್ಡಿಂಗ್ ಮಾಡ್ತೇವಲ್ಲ ನಾವು. ಐಪಾಡ್ ಆ ಐಪಾಡ್ ಒಳಗೆ ನಾವು ರೆಕಾರ್ಡಿಂಗ್ ಮಾಡ್ತಿದ್ವಿ. ಮತ್ತು ಅದು ಹೋಯ್ತು. ಇತ್ತೀಚೆಗೆ DigiPlayer ಅಂತೇಳಿ ಮತ್ತೊಂದು ಹೊಸ ಡಿವೈಸ್ ಬಂತು. ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ರೆಕಾರ್ಡಿಂಗ್ ಮಾಡ್ತಿದ್ವಿ ಸರ್. ಸರ್ಗಳು ಏನೇನು ಕ್ಲಾಸ್ ಮಾಡ್ತಿದ್ರಲ್ಲ ಎಲ್ಲಾನು ಅಕ್ಯುರೇಟಾಗಿ ನಾವು ರೆಕಾರ್ಡಿಂಗ್ ಮಾಡ್ತಿದ್ವಿ. ಸರ್ ಬಂದ್ರಂದ್ರೆ ಸಾಕು. ಸರ್ ಬಂದ್ರಂದ್ರೆ ಅವಾಗ ನಾವು ಅವ್ರ ಕೈ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಅವ್ರ ಟೇಬಲ್ ಮೇಲೆ ಇಟ್ಬಿಡ್ತಿದ್ವಿ ಸರ್. ಅವರ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಕ್ಲಾಸ್ ಮುಗಿದ ತಕ್ಷಣ ಸ್ಟಾಪ್ ಮಾಡಿ ಆಮೇಲೆ ನಮ್ಮ ಕೈ ಕೊಟ್ಟು ಆಮೇಲೆ ಅಟೆಂಡೆನ್ಸ್ ಹಾಕ್ತಿದ್ರು ಸರ್. ಮತ್ತೊಳ್ಳಿ ನಾರ್ಮಲ್ ಹುಡುಗರು ಬುಕ್ಸ್ ಎಲ್ಲ ಓದೋದು ಬರೋದು ಮಾಡ್ತಿದ್ರಲ್ಲ, ಅವಾಗ ನಾವೇನು ಮಾಡ್ತಿದ್ವಿ, ನಾರ್ಮಲ್ ಬುಕ್ ತೊಗೋತಿದ್ವಿ ಸರ್. ನಾರ್ಮಲ್ ಬುಕ್ ತೊಗೊಂಡು ನಾವು ಬೆಂಗಳೂರೊಳಗೆ ಹೇಳಿದ್ನಲ್ಲ, ನಮ್ಮ ಮಾತೃಛಾಯ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಒಂದು NGO ಐತಿ, ಮತ್ತೊಳ್ಳಿ ಸಹನಾ ಟ್ರಸ್ಟ್ ಐತಿ ಅಂತೇಳಿ ಏನು ಹೇಳಿದ್ವಲ್ಲ, ಅಲ್ಲಿ ಅವ್ರ ಕೈಯಾಗ ನಾವು ಬುಕ್ ಕೊಟ್ಟು ಬರ್ತಿದ್ರಿ. ಹಿಂಗೆ ಸರ ನಾವು PUC ಅಡ್ಮಿಷನ್ ಮಾಡೇವಿ, ಈ ಬುಕ್ ತೊಗೊಂಡು ಸ್ವಲ್ಪ ನಮ್ಮ ಬ್ರೈಲ್ ಲಿಪಿ ಒಳಗೆ ಮಾಡಿಕೊಡ್ರಿ ಸರ ಅಂತಂದಾಗ, ಆಯ್ತಪ್ಪ ನೀವು ಓದೋದು ಹೆಚ್ಚ ನಾವು ಮಾಡಿಕೊಡೋದು ಹೆಚ್ಚ ಅಂತಂದು ಅವರು
ನಾವು ತಕ್ಷಣ ನಮ್ಮ ಕಡೆಯಿಂದ ಅವರು ಬುಕ್ ಇಸ್ಕೊಂಡ್ರು, ನಮ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಂದು ತಿಂಗಳೊಳಗಡೆ ಅವರು ಎಲ್ಲ ನಮ್ಮ ಬುಕ್ಕನ್ನು ನಮ್ಗೆ ರೆಡಿ ಮಾಡಿಕೊಟ್ರು. ರೆಡಿ ಮಾಡಿಕೊಟ್ಟಿಂದ ನಾವು ಎಲ್ಲ ಓದ್ತಿದ್ವಿ. ಬೆಳಿಗ್ಗೆ ಜಲ್ದಿ ಎದ್ದು ಓದ್ತಿದ್ವಿ. ಓದಿದ್ದನ್ನ ಮತ್ತೆ ಹೊಳ್ಳಿ ಬರೆದು ತೆಗಿತಿದ್ವಿ ಸರ್ ನಾವು. ಅದೇ ಬ್ರೈಲ್ ಲಿಪಿ ಒಳಗನ ಒಂದು 10 ಸಲ ಓದೋದು, ಒಂದು 4-5 ಸಲ ಬರೀದು, ಒಂದು 10 ಸಲ ಓದೋದು, ಒಂದು 4-5 ಸಲ ಬರೀದು. ಹಿಂಗೆ ಮಾಡಿಬಿಟ್ಟು ನಾವು ಓದಿದ್ದನ್ನು ನಾವು ನೆನಪೊಳಗೆ ಇಟ್ಕೋತೀವಿ ಸರ್. ಸರ್ ಈಗ ಬ್ರೈಲ್ ಲಿಪಿ ಯಾವುದು ಐತೆ ಅಂತ ತೋರಿಸ್ಬೋದಾ ಸರ್? ಇಲ್ಲಿ ಎದುರುಗಡೆ ಇದೆ ನಮ್ಮ ಆಯ್ತು ಸರ್. ಇಲ್ಲಿ ಎದುರುಗಡೆ ನಾನು ಇಲ್ಲಿ ಅದೆಲ್ಲ ಇದು ಸರಿ ಸರ್. ಇಲ್ಲಿ ಇದು ನಮ್ಮ ಬ್ರೈಲ್ ಸ್ಲೇಟ್. ಇದಕ್ಕೆ ನಾವು ಇಂಟರ್ ಪಾಯಿಂಟ್ ಅಂತೇಳಿ ಕರಿತೀವಿ ಸರ್ ನಾವು. ಇದು ನಾವು ನೀವು ನಾರ್ಮಲ್ ಆಗಿ ಯಾವ ರೀತಿ ನೀವು ಪೆನ್ನ ಬರೀಲಿಕ್ಕೆ ಯೂಸ್ ಮಾಡ್ತಿರಲ್ಲ, ಹಂಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಸ್ಟೈಲಸ್ ಅಂತೇಳಿ ಕರಿತೀವಿ. ಸ್ಟೈಲಸ್. ಇದು ಇಂಟರ್ ಪಾಯಿಂಟ್ ಸ್ಲೇಟ್. ಇದನ್ನ ಯಾವ ರೀತಿ ಬರೆಯೋದಪ್ಪ ಅಂತಂದ್ರೆ, ಸರಿ ಇಲ್ಲಿ ಒಂದು ಪೇಪರ್ ಇದೆಯಲ್ಲ, ಈ ಪೇಪರ್ನ ಇಲ್ಲಿ ಇದ್ರೊಳಗೆ ಹಾಕ್ತೀವಿ ಸರ್. ಇದು ಮೊದಲೇದಾಗಿ ಇದ್ರ ಬಗ್ಗೆ ನಾವು ಪರಿಚಯ ಮಾಡೋಣ, ಆಮೇಲೆ ಬರೋಣ. ಹೇಳಿ ಸರ್. ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ, ಇದು ಬ್ರೈಲ್ ಲಿಪಿ. ಇದು 6 ಚುಕ್ಕಿ ಉಳ್ಳಂತ ಒಂದು ಲಿಪಿ ಸರ್. 6 ಚುಕ್ಕಿ ಸರ್. ಅದ್ರೊಳಗಡೆನೆ ನಾವು ಅಕ್ಷರಗಳನ್ನ ಗುರುತು ಹಿಡಿಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಸರ್. ಇದನ್ನ ಮೂಲತಃ ಕಂಡು ಹಿಡಿದಾರು ಅದು ಮಹಾನ್ ಪಂಡಿತರು. ಅವರು ಮೂಲತಃ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದ ಕುಪ್ರೆ ಎಂಬ ಗ್ರಾಮದವರು. ಅದು ಲೂಯಿ ಬ್ರೈಲ್ ಅಂತೇಳಿ ಅವ್ರ ಹೆಸರು. ಲೂಯಿ ಬ್ರೈಲ್ ಅವರು 1857 ಜನಿಸ್ತಾರೆ ಸರ್, ಪ್ಯಾರಿಸ್ ಗ್ರಾಮದೊಳಗೆ. ಅಲ್ಲಿ ಜನಿಸಿ ಅವರ ತಂದೆ ಸೈಮನ್ ರೇನೆ ಬ್ರೈಲು. ಅವರ ತಾಯಿ ಹೆಸರು ಬಂದ್ಬಿಟ್ಟು ಮೋನಿಕಾ ಬ್ಯಾರನ್ ಅಂತೇಳಿ. 1857 ಅವರು ಜನಿಸ್ತಾರೆ ಸರ್. ಜನಿಸಿದ ನಂತರ ಅವ್ರಿಗೆ ಇದೇ ಥರ ನಾವು ಹೆಂಗೆ ಈಗ ಈ ಕಣ್ಣನ್ನ ಕಳ್ಕೊಂಡಿದ್ದೇವಲ್ಲ, ಅದೇ ರೀತಿ ಅವರು ಕಣ್ಣನ್ನ ಕಳ್ಕೊಂಡಾದ್ಮೇಲೆ ಈ ಒಂದು ಲಿಪಿಯನ್ನ ಕಂಡುಹಿಡಿದ್ರು ಸರ್. ಅವರು ಈ ಒಂದು ಲಿಪಿಯನ್ನ ಕಂಡುಹಿಡಿದು ಇಡೀ ಜಗತ್ತಿಗೆ ಅವರು ಮಾದರಿ ಆದ್ರು ಸರ್. ಅವರು ನಮ್ಗೆ ದಾರಿದೀಪ ಆದ್ರ ಅಂತೇಳಿ ನಾ ಈ ಸಂದರ್ಭದೊಳಗೆ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಸರ್. ಸರ್ ಇದು 6 ಅಂಕಿ ಸ್ಪರ್ಶದ ಮೇಲೆ ಕೊಂಡು ಹಿಡಿತಾರಲ್ಲ? ಸ್ಪರ್ಶದ ಮೇಲೆ ಕೊಂಡು ಹಿಡಿತೀವಿ ಸರ್. ಒಟ್ಟು 6 ಟಿಕ್ಕಿ ಇರ್ತಾವ. 6 ಟಿಕ್ಕಿ ಇರ್ತಾವ. 6 ಟಿಕ್ಕಿ ಒಳಗಡೆನೆ ನಾವು ಅಕ 1 ಚುಕ್ಕಿ, ಉದಾಹರಣೆ ಹೇಳ್ಬೇಕಂತಂದ್ರ ಆಕ 3 ಚುಕ್ಕಿ, ಈಕ ಮತ್ತೆ 2 ಚುಕ್ಕಿ, ಈ ರೀತಿ ನಾವು ಕಂಡು ಹಿಡ್ತೇವೆ ಸರ್. ಎಸ್. ಈಗ ಫಿಕ್ಸ್ ಮಾಡ್ಕೊಳ್ತಿದ್ದೀರಲ್ಲ? ಹೌದು. ಈಗ ನಾವು ಅದನ್ನ ಸ್ಲೇಟ್ನ ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ಥರ ಪೇಪರ್ ಹಾಕ್ತೇವೆ ಸರ್ ನಾವು ಮೊದಲಿಗೆ. ಸರ್ ಇದು ಕಾರ್ಡ್ ಶೀಟ್ ಅಥವಾ A4 ಸೈಜ್? ಕಾರ್ಡ್ ಶೀಟ್ ಸರ್. ಇದು ಕಾರ್ಡ್ ಶೀಟ್, ದಪ್ಪನ ಕಾರ್ಡ್ ಶೀಟ್. ಅಂದ್ರೆ ನಾವು ಏನು ಚುಕ್ಕಿಗಳನ್ನ ಮೂಡಿಸ್ತೇವೆ ಅದು ದಪ್ಪ ಆಗಿ ಕೆಳಗಡೆ ಹೋಗ್ತದೆ ಸರ್. ನಾವು ಇಲ್ಲಿ ಮೇಲ್ಗಡೆಯಿಂದ ಬರಿತೀವಿ, ಅದು ಕೆಳಗಡೆ ಹೋಗಿ ಮೂಡ್ತದೆ ಸರ್. ಅದು ನೀವು ನಾರ್ಮಲ್ ಸ್ಟೂಡೆಂಟ್ಗಳು ಎಲ್ಲರೂ ಬಲಗಡೆಯಿಂದ ಬರೀತಾರಲ್ಲ, ನಾವು ಎಡಗಡೆಯಿಂದ ಬರಿತೀವಿ. ಎಡಗಡೆಯಿಂದ ಬರೋದು ನಾವು ಬಲಗಡೆಯಿಂದ ಓದ್ತೇವೆ ಸರ್. ಇದೇ ಒಂದು ವ್ಯತ್ಯಾಸ ಸರ್. ಏನಾದರೂ ಬರಿಬೋದಾ ಇವತ್ತು? ಬರಿಬೋದಲ್ಲ ಸರ್? ಸರ್ ಬರೀ ಸರ್. ನಿಮಗೆ ಏನಾರು ಒಂದು ವಿಷಯನ ನೀವು ಮಂಡನೆ ಮಾಡ್ತೀರಾ ಸರ್? ಇವತ್ತು ಯಾವ ವಾರ ಅಂತ ಬರ್ದ್ಬಿಟ್ರಿ ಸರ್? ಇವತ್ತು ಯಾವ ವಾರ ಅಂತ ಬರೀಬೇಕಾ? ಇವತ್ತು ಯಾವ ವಾರ? ಓಕೆ ಸರ್. ಎಸ್ ಸರ್. ಇಷ್ಟು ಬೇಗ ಬರುತ್ತೆ ಸರ್? ಹೌದು ಸರ್. ಈಗ ನಾವೇ ಸಾಮಾನ್ಯವಾಗಿ ಬುಕ್ ಬರೀದಾದ್ರೆ ಇವತ್ತು ಯಾವ ವಾರ ಅಂತಂದಾಗ ಸ್ವಲ್ಪ ಲೇಟ್ ಮಾಡ್ಬೋದು, ಆದರೆ ಇಷ್ಟು ಸ್ಪೀಡಾಗಿ ಬರ್ತದೆ ಸರ್. ಇದನ್ನ ಓದೋದು ಯಾವ ರೀತಿ ಓದ್ತೀರಿ? ಈಗ ಇದನ್ನ ಓದೋದನ್ನು ಹಿಂಗೆ ತೆಗಿತೀವಿ ಸರ್ ನಾವು. ಸ್ಲೇಟ್ ಒಳಗಡೆ ಬರೆದು ತೆಗಿತೀವಿ ನಾವು. ಸಾಮಾನ್ಯವಾಗಿ ಹಿಂಗೆ ಹಾಕಿದ್ವಲ್ಲ ಪೇಪರ್, ಇನ್ನು ತೆಗೆದುಬಿಟ್ಲೆ ಈ ಕಡೆ ಸೈಡ್ ಬಂದು ಅಕ್ಷರಗಳು. ಅದಕ್ಕೆ ಎಡಗಡೆಯಿಂದ ಬರೆದ್ರು ಬಲಗಡೆಯಿಂದ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಉದಾಹರಣೆ ಹೇಳಿದ್ನಲ್ಲ ನಿಮಗೆ ಇದ್ರ ಬಗ್ಗೆ. ಹಂಗಾಗಿ ನಾವು ಎಡಗಡೆಯಿಂದ ಬರೆಯೋದು,
ಹಿಂಗೆ ಹಾಕಿ ಹಿಂಗೆ ಬರಿತೇವಲ್ಲ ಇದು ಬಲಗಡೆ ಬಂದ್ಬಿಡ್ತತೆ ಆಟೋಮೆಟಿಕಲಿ ಹಿಂಗೆ ತೆಗಿತೇವಲ್ಲ ಬಳಸಿ ಆದ್ಮೇಲೆ ಹಿಂಗೆ ಬರ್ತತಿ ನಾವು ಈ ಕಡೆಯಿಂದ ಹಿಂಗೆ ಓದ್ತೇವೆ ಸರ್ ಇವತ್ತು ಬುಧವಾರ ಹಿಂಗೆ ಓ ಹಿಂಗೆ ಬರೀತೀರಿ ಸರ್. ಹಾಂ ಸರ್ ಇದು ಭಾಳ ಅಂದ್ರೆ ಭಾಳಷ್ಟು ಜನಕ್ಕೆ ನಮ್ಗೆ ಗೊತ್ತಿರಲ್ಲ ಅವ್ರು ಯಾವ ರೀತಿ ಓದ್ತಾರ ಅಂತೇಳಿ. ಸಾಮಾನ್ಯವಾಗಿ ಭಾಳಷ್ಟು ಜನ ಹೆಂಗೆ ಮಾಡ್ತಾರೆ ಅಂತಂದ್ರೆ ಅದ್ರ ಮ್ಯಾಗ ಕೈ ಆಡಿಸ್ತಾರ ಆಮೇಲೆ ಅದು ಗೊತ್ತಾಗುತ್ತೆ ಅಂತೇಳಿ. ಆದರೆ ಈ ರೀತಿ ಬ್ರೈಲ್ ಲಿಪಿ ಇರೋದೊಂದು ನಮ್ಗೆ ಗೊತ್ತಿರಲ್ಲ ಸರ್. ಮತ್ತು ನಾನು ಕೇಳ್ಪಟ್ಟಿದ್ದೆ ನೀವು ಇವತ್ತು ಯಾವ ವಾರ ಅಂತ ಹೇಳ್ಬೋದು ನೀವು ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಿಮ್ಮದು ಬ್ರೈಲ್ ಕ್ಯಾಲೆಂಡರ್ ಅಂತ ಕೇಳಿದ್ದೆ ನಾನು. ಹೌದು ಅದನ್ನು ತಂದಿದ್ದೀರಿ ಸರ್ ಇಲ್ಲಿ? ಹಾಂ ಹೌದು ಸರ್ ಐತಿ. ಈ ಸರಿ ನೀವೇನಾದರೂ ಅದ್ರ ಬಗ್ಗೆ ಹೇಳ್ಬೋದಾ? ನಾನು ಅದನ್ನು ಮೊಬೈಲ್ ಒಳಗಡೆ ನಾವು ಚೆಕ್ ಮಾಡ್ತೇವೆ. ನೀವು ಅವತ್ತು ಯಾವ ವಾರ ಆಯ್ತು ಅಂತ ನೀವು ಮೊಬೈಲ್ ಒಳಗಡೆ ಒಂದ್ಸಲ ಟೆಸ್ಟ್ ಮಾಡ್ತೀರಾ? ಒಂದು ಮೊಬೈಲ್. ಎಸ್ ಸರ್. ಇಲ್ಲಿ ಸಂಡೇ ಸರ್, ಜನವರಿ ಹಾಂ ಸರ್, ಫಸ್ಟ್ ಮಂತ್ 4ನೇ ತಾರೀಕು ಐತೆ ಸರ್. ನೀವು ಒಂದ್ಸಲ ನೀವು ಮೊಬೈಲ್ ಒಳಗೆ ಚೆಕ್ ಮಾಡ್ಕೋಬೋದು. ಫಸ್ಟ್ ಸಂಡೇ 4ನೇ ತಾರೀಕು ಬಂದೈತೆ ಸರ್. ಫಸ್ಟ್ ಸಂಡೇ 4ನೇ ತಾರೀಕು. ಹಾಂ, ಜನವರಿ ಫಸ್ಟ್ ಸಂಡೇ. ಹಾಂ, ಜನವರಿ 4 ಫಸ್ಟ್ ಐತಿ ಅವ್ರು ಸರಿ ಹೇಳಿದ ಸರ್. ಇನ್ನೊಂದು ಯಾವ್ದಾದ್ರು ಹೇಳ್ಬಾ? ಮುಂದಿನ ತಿಂಗಳು ಏನಾದರೂ? ಮುಂದಿನ ತಿಂಗಳು ನೀವು ಯಾವ ಡೇಟ್ ಬೇಕು ಹೇಳ್ರಿ. ನೀವು ಯಾವ್ದಾದ್ರು ಹೇಳಿ ಸರ್, ನಾನು ಚೆಕ್ ಮಾಡ್ತೀನಿ. ಹೌದಾ? ಫೆಬ್ರವರಿ ಸರ್. ಹಾಂ, ಫೆಬ್ರವರಿ ಸರ್. ಹಾಂ, ಫೆಬ್ರವರಿ ಮಂಡೇ 2ನೇ ತಾರೀಕು ಬಂದಿದೆ ಸರ್. ನೀವು ಚೆಕ್ ಮಾಡ್ಬೋದಾ? ಫೆಬ್ರವರಿ ಮಂಡೇ 2ನೇ ತಾರೀಕು. 2ನೇ ತಾರೀಕು ಸರ್. ಸರ್ ಕರೆಕ್ಟ್ ಇದೆ ರೀ. ಫೆಬ್ರವರಿ ಮಂಡೇ 2ನೇ ತಾರೀಕು ಇದೆ ಸರ್. ಇನ್ನೊಂದು ಹೇಳ್ಬೋದಾ ಸರ್ ಏನಾದರೂ? ಇನ್ನೊಂದು ಸರ್, ಹಾಂ, ಅಂದರೆ ಮುಂದಿನ ಇನ್ನೂ 2-3 ತಿಂಗಳು ನೆಕ್ಸ್ಟ್ ಏನಾದರೂ? ಇನ್ನೂ 2-3 ತಿಂಗಳು ನೆಕ್ಸ್ಟಾ? ಸರ್ ಏಪ್ರಿಲ್ ಸರ್. ಹಾಂ, ಹ್ಞೂ. ಏಪ್ರಿಲ್ 7 ಸರ್. ಏಪ್ರಿಲ್ 7. ಹಾಂ ಸರ್. ಹಾಂ, ಟ್ಯೂಸ್ಡೇ ಬಂದದ್ದು ಸರ್. ಎಸ್, ಕರೆಕ್ಟ್ ಇದೆ. ಮಂಗಳವಾರ. ಟ್ಯೂಸ್ಡೇ, ಮಂಗಳವಾರ, ಏಪ್ರಿಲ್ 7 ಕರೆಕ್ಟ್ ಇದೆ ಸರ್. ಹಾಂ ಸರ್. ಸರ್ ಅಂದರೆ ನೀವು ಈ ಅಂದರೆ ಕ್ಯಾಲೆಂಡರ್ ಇರುತ್ತಲ್ಲ, ಮೊದಲೇ ಇದು ಪ್ರಿಂಟ್ ಇರುತ್ತಲ್ಲ ಸರ್ ನಿಮ್ದು? ಇಲ್ಲ ಸರ್, ಈ ಹೊಸ ಇಯರ್ ಏನು ಸ್ಟಾರ್ಟ್ ಆಗುತ್ತಲ್ಲ ಅಂದ್ರೆ ಒಂದು ಇಯರ್ ಮುಗೀತು ಮುಂತ ಲಾಸ್ಟ್ ಮಂತ್ ಏನಿರುತ್ತಲ್ಲ ಆ ಲಾಸ್ಟ್ ಮಂತ್ ಒಳಗಡೆ ನಾವು ಹೊಸ ವರ್ಷದ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಓಹೋ, ಅಂದರೆ ಬ್ರೈಲ್ ಲಿಪಿ ಒಳಗಡೆನ ಪ್ರಿಂಟ್ ಇರುತ್ತೆ? ಬ್ರೈಲ್ ಲಿಪಿ ಒಳಗಡೆ ನಾರ್ಮಲ್ ಕ್ಯಾಲೆಂಡರ್ ನೋಡಿಬಿಟ್ಟು ಬ್ರೈಲ್ ಲಿಪಿ ಒಳಗಡೆ ಅದನ್ನ ಕನ್ವರ್ಟ್ ಮಾಡ್ತಾರೆ ಸರ್. ಈ ಬ್ರೈಲ್ ಲಿಪಿ ಅನ್ನೋದು ಹುಟ್ಕೊಂಡಿದ್ದು ಅವಾಗ ಹುಟ್ಕೊಂಡಿದ್ದಿಲ್ಲ ಸರ್? ಇದಕ್ಕೆ ಮೊದಲು ನಾನು ಕೇಳ್ಪಟ್ಟಂಗೆ 12 ಅಕ್ಷರ ಇದ್ದು ಅಂತ ಏನೋ? ಹಾಂ, ಹೌದೌದು. ಇದು ಮೊದಲು ಈ ಬ್ರೈಲ್ ಲಿಪಿ ಅನ್ನೋದು ಏನಿತ್ತಲ್ಲ, ಇದು ಲೂಯಿ ಬ್ರೈಲ್ ಅವರು ಕಂಡು ಹಿಡಿಬೇಕಾರೆ ಸ್ಟಾರ್ಟಿಂಗ್ 12 ಚುಕ್ಕಿ ಒಂದು ಲಿಪಿಯನ್ನ ಕಂಡು ಹಿಡಿದ್ರು ಅವ್ರು. 12 ಚುಕ್ಕಿ ಲಿಪಿಯನ್ನ ಕಂಡು ಹಿಡಿದಾದ್ಮೇಲೆ ಅವರು ಅದನ್ನ ಅಭ್ಯಾಸ ಮಾಡಿದ್ರು. ಅವರು ಅಭ್ಯಾಸ ಮಾಡಿ ಅದರೊಳಗೆಲ್ಲ ನುರ್ಪಡಿ ಆದ್ರು. ಅವರು ನುರ್ಪಡಿ ಆಗಿಂದ ಆಮೇಲೆ ಒಂದು ವಿಚಾರ ಮಾಡಿದ್ರು ಅವರು, ಏನಪ್ಪ ಇದು 12 ಚುಕ್ಕಿದಾತು, ಇದನ್ನ ಹೆಂಗಾದ್ರೂ ಮಾಡಿ 6 ಚುಕ್ಕಿಗೆ ಮಾಡೋಣ. ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿ. 6 ಚುಕ್ಕಿ ಅಂದ್ರೆ ಸ್ವಲ್ಪ ಓದಾಕ ಬರ್ಯಾಕ ಕಲಿಯೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಸ್ವಲ್ಪ ಅವ್ರಿಗೆ ಗೊಂದಲ ಆಗ್ತೈತಿ ಓದಾಕ ಬರ್ಯಾಕ ಅಂತಂದು ಅವ್ರು ಮನವರಿಕೆ ಮಾಡ್ಕೊಂಡು ಅವ್ರ ಮನ್ಸಿಗೆ ಅವರೇ ಮನವರಿಕೆ ಮಾಡ್ಕೊಂಡು ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ 6 ಚುಕ್ಕಿ ಇದನ್ನ ಮತ್ತೊಂದ್ಸಲ ಕಂಡು ಹಿಡಿದ್ರು ಅವ್ರು. ಮತ್ತೊಂದ್ಸಲ 6 ಚುಕ್ಕಿ ಅಕ್ಷರನ ಕಂಡು ಹಿಡಿದಾದ್ಮೇಲೆ ಆಮೇಲೆ ಅವರು ಎಲ್ಲ ಕಡೆ ಪ್ರಚಾರನ ಮಾಡಿದ್ರು ಸರ್. ಸರ್ PUC ಒಳಗಡೆ ಇಷ್ಟೆಲ್ಲ ಓದಿದ್ರಿ, ಇದೆಲ್ಲ ಬ್ರೈಲ್ ಲಿಪಿಯನ್ನು ತೋರಿಸಿದ್ರಿ. ಓಕೆ ಸರ್, ಈಗ ಡಿಗ್ರಿ ಒಳಗಡೆ ನಿಮ್ಮದು ಸಿಲೆಬಸ್ ಸಬ್ಜೆಕ್ಟ್ ಯಾವ್ಯಾವ ತೊಗೊಂಡಿದ್ರಿ ಸರ್? ಸರ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಿಗ್ರಿ ಒಳಗೆ ನಾನು JSS ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡೆ ಅಂತಿಲ್ಲ, ಆಗಲೇ PUC ಒಳಗೆ ಹೇಳಿದ್ನಲ್ಲ. ಡಿಗ್ರಿನೂ ನಾನು JSSಗೆ ಅಡ್ಮಿಷನ್ ಮಾಡಿಸಿದೆ. ಅಲ್ಲಿನೂ ಸರ್ಗಳು ಅಷ್ಟೇ ನಮ್ಮ ಪ್ರತಿಭೆಯನ್ನು ನೋಡಿ ಅವರು ಭಾಳಷ್ಟು ಹೆಲ್ಪ್ ಮಾಡಿದ್ರು ಸರ್. ಅಡ್ಮಿಷನ್ ತಗೊಳ್ಳೋದ್ರಿಂದ ಹಿಡಿದು ಒಳ್ಳೆ ಡಿಗ್ರಿ ಫೈನಲ್ ಇಯರ್ ಪಾಸ್ ಆಗುವವರೆಗೂ ಮಟನೂ ನಮಗೆ ಅವರು ಹೆಲ್ಪ್ ಮಾಡಿದ್ರು ಸರ್. ನಾನಲ್ಲಿ ತೊಗೊಂಡಿದ್ದು ಸಬ್ಜೆಕ್ಟು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಮೇಲೆ ನಮ್ಗೆ ಭಾಳ ಆಸಕ್ತಿ ಇತ್ತು ಸರ್. ಇದ್ದಿದ್ದು ಹೇಳ್ಬೇಕಂತಂದ್ರೆ, ಸರ್ ನಮಗೆ ಈ ಸಬ್ಜೆಕ್ಟ್ ಬೇಕು, ನಮಗೆ ಕೊಡ್ರಿ ಸರ್ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಯ್ತಪ್ಪ ನೀನು ಓದೋ ಹೆಚ್ಚು ಬರೀ ನಾವು ಕೊಡೋದು ಹೆಚ್ಚು ಅಂತಂದು ಅವರು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ನ ಅವರು ನಮಗೆ ಸಬ್ಜೆಕ್ಟ್ನ ಆಯ್ಕೆ ಮಾಡಿ ನಮಗೆ ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು ಸರ್. ಈ ನಿಮ್ಗೆ ಆಸಕ್ತಿ ಇರುವಂಥ ಸಬ್ಜೆಕ್ಟನ್ನು ನಿಮಗೆ ಸಿಕ್ಕು ಸರ್? ನಮಗೆ ಯಾವ ಆಸಕ್ತಿ ಇರ್ತಾವಲ್ಲ ಅದೇ ನಮಗೆ ಸಬ್ಜೆಕ್ಟ್ನ ಸಿಕ್ಬಿಡ್ತು. ನಾನು ಆರಾಮಾಗಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸರ್.
ಸರ್ ಇನ್ನೊಂದು ನಾರ್ಮಲ್ ಆಗಿ ಎಲ್ಲರ ಏನು ಸಿಲೆಬಸ್ ಇರುತ್ತೆ ಅದೇ ಇರುತ್ತೆ. ನಾರ್ಮಲ್ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನು ಸಿಲೆಬಸ್ ಇರ್ತೈತಲ್ಲ ಅದೇ ಸಿಲೆಬಸ್ನು ನಮಗೂ ಇರ್ತೈತಿ. ಆದ್ರೆ ಅವರು ನಾರ್ಮಲ್ ಬುಕ್ಸ್ನ ಓದ್ತಾರ. ಆದ್ರೆ ನಾವು ನಮ್ಮದು ಅವ್ರದ್ದು ಓದೋದು ಒಂದೇ. ಆದರೆ ಅವ್ರು ನಾರ್ಮಲ್ ಆಗಿ ಓದ್ತಾರೆ, ನಾವು ಬ್ರೈಲ್ ಲಿಪಿ ಒಳಗೆ ಓದ್ತೀವಿ. ಅದಷ್ಟೇ ಒಂದು ಡಿಫ್ರೆಂಟ್. ಮತ್ತು ಇದೇ ರೀತಿನೂ ಬ್ರೈಲ್ ಒಳಗಡೆ ರೆಡಿ ಮಾಡಿಕೊಂಡು ನೀವು ಓದ್ತೀವಿ. ಇದೇ ರೀತಿನ ನಾರ್ಮಲ್ ಹುಡುಗರಿಗೆ ಏನು ಸಿಲೆಬಸ್ ಇರ್ತೈತಲ್ಲ ಆ ಬುಕ್ಸ್ನ ನಾವು NGO ಅದಾವಂತೇಳಿ ಏನು ಹೇಳಿದ್ನಲ್ಲ ನಾನು ಬೆಂಗಳೂರೊಳಗೆ, ಅವರಿಗೆ ನಾವು ಕೊಟ್ಬಿಟ್ಟು ನಾವು ಆ ಬ್ರೈಲ್ ಒಳಗೆ ನಾವು ಟ್ರಾನ್ಸ್ಲೇಟ್ ಮಾಡಿಸ್ಕೊಂಡು ನಾವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸರ್. ಆಮೇಲೆ ಸರ್ ಈಗ ಹಿಸ್ಟ್ರಿ ಒಳಗಡೆ ಬಂದಾಗ ನಕ್ಷೆ ಅಂತ ನಮಗೆ ಸಾಮಾನ್ಯ ಇರುತ್ತೆ. ನಕ್ಷೆಯ ಪರ್ಯಾಯವಾಗಿ ಕೊಡ್ತಾರೆ ಸರ್. ಅದು ಪರ್ಯಾಯ ಪ್ರಶ್ನೆ ಅಂತ ಬಂದಾಗ ನೀವು ನಕ್ಷೆಯನ್ನು ಓದಲೇಬೇಕಾ ಅಥವಾ ಅದೇನು ಆಪ್ಷನ್ ಮಾಡೋರು ಇದ್ರೆ ಮಾಡ್ಬೋದಾ ಅಥವಾ ಏನು ನಡೀತಾ? ಇಲ್ಲ ಸರ್. ಈಗ ನಮಗೆ ದೃಷ್ಟಿದೋಷ ಇರೋದ್ರಿಂದ ಅವರು ಏನು ನಕ್ಷೆದ ಬದಲಾಗಿ ಅಲ್ಲಿ ಕೆಳಗಡೆ ಕ್ವಶನ್ ಪೇಪರ್ ಒಳಗೆ ಕೊಟ್ಟ ಬಿಟ್ಟಿರ್ತಾರೆ ಅವರು. ಇದು ದೃಷ್ಟಿ ವಿಕಲಚೇತನರಿಗಾಗಿ ಮಾತ್ರ ಅಂತೇಳಿ ಅವರು ಕೆಳಗಡೆ ಅವರು ಒಂದು 1 ಲೈನ್ ಅಥವಾ 2 ಲೈನ್ ಕೊಟ್ಟ ಬಿಟ್ಟಿರ್ತಾರೆ ಅವ್ರು. ಅದನ್ನ ಓದ್ಕೊಂಡ್ಬಿಟ್ಟು ನಾವು ಪರ್ಯಾಯ ಅವ್ರೇನು ಕ್ವಶನ್ ಕೊಟ್ಟಿರ್ತಾರಲ್ಲ ಅವನ್ನ ಬರಿಬೇಕಾಗುತ್ತೆ ಸರ್. ಸರ್ ನಿಮ್ಗೇನಾದರೂ ಸಮಸ್ಯೆ ಎದುರಾಗಿತ್ತಾ ಡಿಗ್ರಿ ಒಳಗಡೆ ಈ ಸಬ್ಜೆಕ್ಟ್ ಓದೋದ್ರೊಳಗಡೆ? ಇಲ್ಲ ಏನು ಸಮಸ್ಯೆ ಎದುರಾಗಿಲ್ಲ ಸರ್. ಈಗ ನೀವು ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಮಾಸ್ಟರ್ ಡಿಗ್ರಿಯನ್ನು ಫಸ್ಟ್ ಇಯರ್ ಒಳಗಡೆ ಮಾಡ್ತಿದ್ದೀರಿ. ಇದು ಪ್ರೋತ್ಸಾಹ ಹೆಂಗೆ ಸಿಗ್ತಾನೆ ನೀವು ಮಾಡಬೇಕು ಅಂತೇಳಿ? ಭಾಳಷ್ಟು ಜನ 10th ಒಳಗಡೆ ಮುಗಿಸ್ಬಿಟ್ಟು ಬಿಡ್ತಾರೆ. ನೀವು ಹೆಂಗೆ ಮಾಡಿದ್ರಿ? ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಮುಂಚೆ ಹಚ್ಚಿದ್ರಲ್ಲ ಡಿಗ್ರಿ, ಅವರು ಎಲ್ಲ ಓದೋದು ಬರೆಯೋದು ಎಲ್ಲ ನೋಡ್ಕೊಂಡು ನಮಗೂ ಓದ್ಬೇಕನ್ನೋದು ಆಸಕ್ತಿ ಭಾಳ. PUC ಮುಗಿದಿದ್ದಂತೂ ಇನ್ನೂ ಹೆಚ್ಚಾಗಿಬಿಡ್ತು ನಮ್ಮದು ಆಸಕ್ತಿ. ಹಾಗಾಗಿ ನಾನು ಅವ್ರದ್ದೆಲ್ಲ ನೋಡಿಕೊಂಡು ನಾನು ಮತ್ತೆ ಡಿಗ್ರಿ ಮಾಡ್ಬೇಕಪ್ಪ, ಮತ್ತೊಳ್ಳೆ ಮುಂದೆ MA ಮಾಡಬೇಕು, ಈ KCET ನೆಟ್ಟು ಎಲ್ಲ ಪರೀಕ್ಷೆ ಪಾಸ್ ಮಾಡ್ಕೊಂಡು ನಾನು ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡೇ ನಾನು ಡಿಗ್ರಿ ಮಾಡಿದೆ ಸರ್. ಹಾಂ ಸರ್. ಈಗ ನೀವು ಇರೋದೆಲ್ಲಿ ಸರ್? ನಾವೀಗ ಇರೋದು KVD ಕ್ಯಾಂಪಸ್ ಒಳಗೆ 1950 ಹಾಸ್ಟೆಲ್ ಐತಲ್ಲ, BCM ಹಾಸ್ಟೆಲ್. ಅಲ್ಲಿರ್ತೇನೆ ಸರ್. ಸರ್ ಈಗ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಹೇಳ್ಬೋದಾ? ಹೇಳ್ಬೋದಲ್ಲ ಸರ್. ಹೇಳಿ. ನಾನು ದಿನಾನು ಬೆಳಿಗ್ಗೆ ಲಘು ಹೇಳ್ತೇನೆ. ಎದ್ದು ವಾಶ್ರೂಮ್ ಹೋಗೋದು, ಜಳಕ ಮಾಡೋದು, ಆಮೇಲೆ ಟಿಫಿನ್ ಮಾಡೋದು, ಕಾಲೇಜಿಗೆ ರೆಡಿ ಆಗೋದು. ಕಾಲೇಜಿಗೆ ರೆಡಿ ಆಗಿಬಿಟ್ಟು ಹಿಂಗೆ ಯಾರು ಸ್ಟೂಡೆಂಟ್ಗಳು ಹೋಗ್ತಿರ್ತಾರನ್ನ, ನೀವು ಹೋಗ್ರೇನು ಬೈ ಅಂತ 1-2 ಸಲ ಕೇಳ್ತೀವಿ. ಅವ್ರು ಪಾಪ ಹೋಗ್ತೇವೆ, ಅಲ್ಲೇ ಹೊಂಟೇವಿ, ನೀನು ಬಿಟ್ಟು ಹೋಗ್ಕೋತೀವಿ ಬಾ ಅಂತಾರೆ. ಅವಾಗ ನಾವು ಅವ್ರ ಕೂಡ ಹೋಗೋದು. ಮತ್ತೊಳ್ಳಿ ಕ್ಲಾಸ್ ಮುಗಿದಾದ್ಮೇಲೆ ಆ ಕಡೆಯಿಂದ ಯಾರ ಬರ್ತಿರ್ತಾರಲ್ಲ, ನಾನು ಹಂಗೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ತನಕ ಒಬ್ಬನೇ ಬರ್ತಿರ್ತೇನೆ. ಒಬ್ಬನೇ ಹಂಗೆ ಬರುತ್ತೆ ಮುಂದೆ. ಈಗ ಯಾರಾದ್ರೂ ಒಬ್ರು ಸ್ಟೂಡೆಂಟ್ ನಮಗೀಗ ಕಾಲೇಜಿಗೆಲ್ಲ ಹೊಂಟು 1 ತಿಂಗಳ ಮೇಲೆ ಆತಲ್ಲ, ಹಂಗೆ ಒಬ್ಬೊಬ್ರು ಪರಿಚಯ ಆಗಾರ್ಲಾಗೆ ಬರ್ರಿ ಮೇಲೆ ರೀ, ಎಲ್ಲಿ ಹೊಂಟ್ರಿ ಅಂತ. ಎಲ್ರಿ ಸರ, ನಾವು ಇಲ್ಲಿ ಹಾಸ್ಟೆಲ್ಗೆ ಹೊಂಟಿದ್ರಿ. ಯಾರು ಇಲ್ಲನ್ರಿ ನಿಮ್ಮ ಜೊತೆ ಅಂತ? ಯಾರು ಇಲ್ರಿ, ಫೈನಲ್ ಇಯರ್ ಸ್ಟೂಡೆಂಟ್ ಇದ್ರೆ ಅವರು ಮಧ್ಯಾಹ್ನ ಕ್ಲಾಸ್ ಅದು ಇದಕ್ಕಾಗಿ ಅವ್ರು ಬಂದಿಲ್ರಿ, ಹಂಗಾಗಿ ನಾನು ಒಬ್ಬನ ಹೊಂಟಿದ್ನಿ ಸರ. ಅವಾಗ ಅವ್ರು ನಿಮ್ಮನ್ನ ಕರ್ಕೊಂಬಂದು ಅವ್ರು ಬರ್ರಿ ನಾವು ಅಲ್ಲೇ SC ಹಾಸ್ಟ್ಲಿಗೆ ಹೊಂಟೇವಿ, ನಿಮ್ಮ ಹಾಸ್ಟ್ಲಿಗೆ ಹೊಂಟೇವಿ ಅಂತಂತಿದ್ರು. ಅವಾಗ ನಮ್ಮನ್ನ ಅಲ್ಲಿ ಮಠ ಕರ್ಕೊಂಬಂದ್ಬಿಡ್ತಿದ್ರು. ಒಮ್ಮೊಮ್ಮೆ ನಡ್ಕೊತ ಹೋಗ್ತಿದ್ವಿ. ಯಾರ್ದಾರ ಬೈಕ್ ಇದ್ದಾರ ಬೈಕ್ ಮೇಲೆ ತಂದು ಬಿಡ್ತಿದ್ರು. ಒಟ್ಟು ಒಬ್ರು ನಮ್ಮ KVD ಒಳಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಸರ್. ಈಗ ನೀವು ಪ್ಲೇಸನ್ನು ಯಾವ ರೀತಿ ಗುರುತಿಸ್ತೀವಿ? ಅಂದರೆ ಈಗ ನೀವು ಹಾಸ್ಟೆಲಿಂದ ವಾಶ್ರೂಮ್ಗೆ ಹೋಗ್ತೀರಿ, ಒಬ್ಬರೇ ಹೋಗ್ತೀರಿ, ಊಟ ಹಾಕ್ಸ್ಕೊಂಬರಕ್ಕೆ ಹೋಗ್ತೀರಿ, ಪ್ಲೇಟ್ ತೊಳೆಯಕ್ಕೆ ಹೋಗ್ತೀರಿ. ಹೆಚ್ಚು ಕಮ್ಮಿ ನೀವು ಅಲ್ಲಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಹೆಚ್ಚು ಕಮ್ಮಿ 2nd ಫ್ಲೋರ್ ಒಳಗಡೆ ಇದ್ದೀರಿ. ಹೆಂಗೆ ಒಬ್ಬರೇ ನಡ್ಕೊಂಡು ಬರ್ತೀರಿ ನೀವು? ನಾವು ಪ್ಲೇಸ್ನ ಯಾವ ರೀತಿ ಗುರುತಿಸ್ಕೋತೀವಿ ಅಂತಂದ್ರೆ, ನಾವು ಫಸ್ಟ್ಗೆ ಯಾವುದಾದ್ರೂ ಒಂದು ಹೊಸ ಜಾಗ ಐತೆ ಅಂತ ಇಟ್ಕೋರಿ. ಹಾಸ್ಟೆಲಿಗೆ ನಾವು ಫಸ್ಟಿಗೆ ಬಂದಾಗ ನಮ್ಮ ಹೊಸದಾಗಿತ್ತಲ್ಲ, ಅವಾಗ ನಾವು ಏನು ಮಾಡ್ತಿದ್ವಿ, ಒಬ್ಬರು ನಾರ್ಮಲ್ ಸ್ಟೂಡೆಂಟ್ನ ಮೊದಲು ಪರಿಚಯ ಮಾಡ್ಕೊತಿದ್ವಿ. ಪರಿಚಯ ಮಾಡ್ಕೊಂಡಾದ್ಮೇಲೆ ಯಾವ್ಯಾವ ಜಾಗ ಎಲ್ಲೆಲ್ಲಿದಾವೆ ಸ್ವಲ್ಪ ನಮ್ಗೆ 1-2-3 ದಿನ ಹೆಲ್ಪ್ ಮಾಡಿರಪ್ಪ, ನಮ್ಗೆ ಗೊತ್ತಾಗ್ಬಿಟ್ಟ ಅಂತೇಳಿ ನಾವು ಅವ್ರಿಗೆ ಕೇಳ್ಕೊಂಡಾಗ, ಬರ್ರಿಪ್ಪ ನಿಮ್ಗಿಂತ ಹೆಚ್ಚಿನ ಏನೈತಿ ಮಾಡ್ತೀವಿ, ಅದ್ರ ಬಗ್ಗೆ ಏನು ನೀವು ಸಂಕೋಚ ಪಟ್ಕೋಬೇಡ್ರಿ ಅಂತಂದು ಅವರೆಲ್ಲ ನಮಗೆ ಅಡ್ಡಾಡೆಲ್ಲ ಹಾಸ್ಟೆಲೆಲ್ಲ ತೋರಿಸಿದ್ರು. ಒಂದು 4-5 ದಿನ ನಮ್ಗೆ ರೂಢಿ ಆಗುತ್ತಾನ. ಅತ್ತಾಗಿಂದ ನಮಗೆಲ್ಲ ರೂಢಿ ಆಯ್ತು. ನಮ್ಮ ಕೆಲಸಗಳನ್ನ ಎಲ್ಲ ಒಬ್ಬನೇ ನಾನು ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು? ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಮ್ಮ ಮನೆಯೊಳಗಡೆ ನಾನು, ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮವ್ವ,
ಮತ್ತು ನಮ್ಮ ಅಣ್ಣನ ಹೆಂಡತಿ, ಇಷ್ಟು ಜನ ಇದ್ದೇವೆ ಸರ್ ನಾವು. ನಮ್ಮದು ಮಧ್ಯಮ ಕುಟುಂಬ ಸರ್. ಎಕನಾಮಿಕಲಿ ಸರ್. ಈಗ ನೀವು ಲಿಪಿಯನ್ನು ಕೈ ಮುಖಾಂತರ ಸ್ಪರ್ಶ ಮಾಡಿ ನೀವೆಲ್ಲ ಓದಿದ್ರಿ. ಎಸ್ ಸರ್. ಇನ್ನು ಹಾಸ್ಟೆಲ್ ಒಳಗಡೆ ಯಾವ ರೀತಿ ಹೇಳ್ತಾರಂತ ಎಲ್ಲ ಹೇಳಿದ್ರಿ. ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು, ನಾನು ಕೇಳಿದ್ದೆ ಊರಿಗೆ ಹೋಗೋದಾದ್ರೆ ಒಬ್ಬರೇ ಹೋಗಿ ಒಬ್ಬರೇ ಬರ್ತೀರಿ ಅಂತೆ. ಹೌದು ಸರ್. ಅದು ನಮಗೆ ನಾವೇ ಬೆಂಗಳೂರಿಗೆ ಹೋದ್ರೆ ಒಂದ್ಸರಿ ತಪ್ಪಿಸ್ಕೊಂಡು ಯಾವ ಬಸ್ ಹತ್ಬೇಕು ಏನು ಮಾಡಬೇಕು ಅಂತ ನಾವು ಹೋಗಲ್ಲ. ನಾವೇ ಧಾರವಾಡ ಸಿಟಿ ಒಳಗೆ ನಾನೇ ಯಾವುದಾದ್ರೂ ಒಂದು ಬಸ್ ಹತ್ಬೇಕಾದ್ರೆ ಮೊದಲಿಗೆ ಪ್ರಾರಂಭಕ್ಕೆ ಬಂದಾಗ ಯಾವ ಬಸ್ ಹತ್ಬೇಕಂತ 4 ಜನಕ್ಕೆ ಕೇಳಿ ಇದು ಕರೆಕ್ಟ್ ಐತಿಲ್ಲ ಕೇಳಿ ಕಂಡಕ್ಟರ್ ಕೇಳಿ ಹತ್ತಿದ್ದೆ. ನೀವು ಹೆಂಗೆ ಸರ್ ಅದು ಊರಿಗೆ ಹೋಗಿ ಬರ್ತೀರಿ? ಇಲ್ಲ ಸರ್, ನಾವು PUC ಇದ್ದಾಗ ನಮಗೆ ಮೊದಲೇ ರೂಢಿ ಆಗಿಬಿಟ್ಟಿದ್ದು ಧಾರವಾಡ ಸಿಟಿ. ದಿನ ವಾರಕ್ಕೊಂದ್ಸಲ ಮನೆಗೆ ಹೋಗೋದು, ಇಲ್ಲ 2 ದಿವಸಕ್ಕೊಂದ್ಸಲ ಏನಾದ್ರು ಕೆಲಸಗಳು ಇದ್ದಾಗ ಮನೆಗೆ ಹೋಗೋದು ಬರೋದು ಮಾಡ್ತಿದ್ವಲ್ಲ. ಆ ಒಂದು ಆಧಾರದ ಮೇಲೆ ನಾವು ಬಸ್ಸಿಗೆ ಹೋಗೋದು ಬರೋದು ಮಾಡ್ತಿದ್ವಿ ಸರ್. ಮತ್ತು ಪಬ್ಲಿಕ್ನು ನಮ್ಗೆ ಹಂಗೆ ಹೆಲ್ಪ್ ಮಾಡ್ತಿದ್ರು. ನಮ್ಮದು ಸ್ಟಿಕ್ ಅಂತ ಐತೆ ಒಂದಕ್ಕೆ 4 ಸ್ಟಿಕ್, ನೀವು ನೋಡಿರ್ಬೋದು ಅನ್ಕೋತ ನಾ ಎಲ್ಲಾದ್ರು. ಅದನ್ನು ನಾವು ಕೈಯೊಳಗೆ ಹಿಡ್ಕೊಂಡು ನಾವು ನಡ್ಕೊತ ಹೋದ್ವಿ ಅಂದ್ರೆ ಅಲ್ಲಿ ದಾರಿ ಒಳಗೆ ಹೋಗ್ತಿರ್ತಾರಲ್ಲ ಪಬ್ಲಿಕ್ಕು, ಏನು ಸರ್ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ, ನಿಮ್ನ ಎಲ್ಲಿ ಬಿಡ್ಬೇಕು ಅದು ಹಿಂಗೆ ಕೇಳ್ತಿರ್ತಾರಲ್ಲ. ನಾವು ಹಿಂಗೆ ಹೆಸರು ಹೇಳ್ತೇವಲ್ಲ, ನಾವು ಹೆಸರು ಹೇಳಿದ್ದ ಜಾಗದೊಳಗೆ ಅವ್ರು ಕರ್ಕೊಂಡು ಹೋಗಿ ಬಿಡ್ತಾರೆ ಸರ್. ಬಿಟ್ರಂದ್ರೆ ನಾವು ಆಮೇಲೆ ಬಸ್ ಬತ್ತಂದ್ರೆ ನಾವು ಹತ್ತೇವೆ ಸರ್. ಬಸ್ ಹತ್ತಕ್ಕಿಂತ ಮುಂಚೆನೂ ನಾವು ಕೇಳ್ತೇವೆ ಸರ್ ಒಂದಿಬ್ಬರು ಬಾಯ್ಲೆ, ಇದು ಎಲ್ಲಿ ಹೋಗ್ತತಿ ಎಲ್ಲಿಲ್ಲ, ಮತ್ತು ಇದು ಹೋಗೋದು ದಾರಿ ಬರಬ್ರಿ ಐತಿಲ್ರಿ ಅದು ಅಂತೆಲ್ಲ ಕೇಳ್ಕೊಂಡು ಆಮೇಲೆ ನಮಗೆ ಕನ್ಫರ್ಮ್ ಆಗಿಂದ ನಾವು ಬಸ್ ಹತ್ತಿರ್ತೇವೆ ಸರ್. ಸರ್ ನಿಮ್ಗೆ ಇನ್ನೊಂದು ಆ ಏರಿಯಾದೊಳಗೆ ಅಡ್ಡ ಕಂಡಕ್ಟರ್ ಎಲ್ಲ ಪರಿಚಯ ನಮ್ಮ ಲೈನ್ ಕಂಡಕ್ಟರ್ ಅಂತ ಎಲ್ಲ ನಾವು ಪರಿಚಯನ ಸರ್. ನಮ್ಮ ಲೈನ್ ಕಂಡಕ್ಟರ್ ಪರಿಚಯ ಆದ್ರಂದ್ರೆ ಇದು ನಮ್ಮ ಲೈನ್ ಏನು ಕಂಡಕ್ಟರ್ಗಳು ಅದಾರಲ್ಲ ಎಲ್ಲರೂ ಒಬ್ರು ಪರಿಚಯ ಇಲ್ಲ ನಂಗಲ್ ಸರ. ಎಲ್ಲರೂ ಪರಿಚಯ. ನಾವು ಬಸ್ನಾಗ ಅವರ ಕೈ ಹಿಡಿದು ಒಮ್ಮೊಮ್ಮೆ ಹತ್ಸ್ಕೊತಾರ. ಗದ್ಲಿತ್ತಂದ್ರೆ ನಾವು ಒಮ್ಮೊಮ್ಮೆ ಹತ್ತಿ ಹೋಗಿರ್ತೇವೆ. ಬಸ್ನಾಗ ಏನಿಲ್ಲ, ಟಿಕೆಟ್ ಕೊಡ್ಕೊಂತ ನಮ್ ಕೂಡ ನಕಲಿ ಮಾಡ್ಕೊಂತ ಕರ್ಕೊಂಡು ಹೋಗ್ತಾರ ಊರ್. ಸಾರ್ವಜನಿಕರು ಸಾಮಾನ್ಯವಾಗಿ ನಿಮ್ಗೆ ಸ್ಪಂದಿಸ್ತಾರೆ. ಸಾಮಾನ್ಯವಾಗಿ 100ಕ್ಕೆ 70% ಮಿನಿಮಮ್ ಸ್ಪಂದನೆ ಮಾಡ್ತಾರೆ. ರೋಡ್ ಕ್ರಾಸ್ ಮಾಡುವಾಗಲಿ, ಬಸ್ ಹತ್ತುವಾಗಲಿ, ಇಳಿಯಾಗ. ಸರ್, ಈಗ ಆಧುನಿಕ ತಂತ್ರಜ್ಞಾನದೊಳಗಡೆ AI ಬಂದೈತಿ, ಮೊಬೈಲ್ಗಳು ಬಂದಿದ್ದಾವ, TV ಬಂದಿದ್ದಾವ. ನೀವು ಹೆಂಗೆ ಈಗ ಮೊಬೈಲ್ ಎಲ್ಲ ಯೂಸ್ ಮಾಡ್ತೀರಿ ಸರ್? ಹೌದು ಸರ್. ನೀವು ಯಾರಿಗಾದ್ರೂ ಫೋನ್ ಮಾಡೋದಾದ್ರೆ ಹೆಂಗೆ ಮಾಡ್ತೀರಿ ಸರ್? ಈಗ ಸರ್ ಅದಕ್ಕಂತೇಳಿ ನಾವು ಏನು ಮಾಡಿರ್ತೇವೆ ಅಂದ್ರೆ, ಮೊಬೈಲ್ ಹೊಸದಾಗಿ ತೊಗೊಂಡಾಗ ಸಾಮಾನ್ಯವಾಗಿ ಎಲ್ಲರೂ ಮೊಬೈಲ್ ಒಳಗೂ ಅದೊಂದು AI ಫ್ಯೂಚರ್ ಇದೆ ಸರ್, ಟಾಕ್ ಬ್ಯಾಕ್ ಅಂತೇಳಿ. ಅದೇ ಥರನೂ ನಮ್ಮ ಮೊಬೈಲ್ನೊಳಗೂ ಐತಿ. ಅದನ್ನು ನಾವು ನಾರ್ಮಲ್ ಕೈಯಾಗ ಕೊಟ್ಟು ಆ ಸೆಟ್ಟಿಂಗ್ ಒಳಗೆ ಹೋಗಿ ಅದನ್ನ ಮೊದಲು ಸ್ಟಾರ್ಟ್ ಮಾಡಿಸಿರ್ತೇವೆ ಸರ್. ಇದನ್ನ ಚಲೋ ಮಾಡಿಕೊಡ್ರಪ್ಪ, ನಾವು ಫೋನ್ ಯೂಸ್ ಮಾಡ್ಬೇಕಂತ ಹೇಳಿರ್ತೀವಲ್ಲ. ಹೇಳಿಯಾಗಿಂದ ಅವರು ಚಲೋ ಮಾಡಿಕೊಡ್ತಾರೆ. ಆಮೇಲೆ ಅದು ನಾವು ಈ ಫೋನ್ ಒಳಗಡೆ ನಾವು ಏನೇನು ಆಪ್ಷನ್ಸ್ ಮಾಡ್ತೇವಲ್ಲ ಅದು ನಮಗೆ ರೀಡ್ ಮಾಡ್ತಾ ಹೋಗ್ತೈತಿ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ನಮಗೆಲ್ಲ ಸಪೋರ್ಟ್ ಮಾಡ್ತದೆ ಸರ್ ಅದು. ಸರ್, ಈಗ ನಾನು ಒಂದು ನಂಬರ್ ಹೇಳ್ತೇನೆ ನಮ್ಮ ಸ್ಟುಡಿಯೋದೊಳಗಡೆ. ಸರ್, ಅವ್ರಿಗೇನಾದ್ರು ನೀವು ಕಾಲ್ ಮಾಡ್ಬೋದಾ? ಮಾಡ್ಬೋದು ಸರ್, ಅಗದಿ ಅವಶ್ಯವಾಗಿ ಸರ್. ಈ ರೀತಿ ನಮಗೆ ಇದು ರೀಡ್ ಮಾಡ್ತದೆ ಸರ್. ಸರ್, ನಾನು ಒಂದು ನಂಬರ್ ಹೇಳ್ತೀನಿ ನೋಡ್ರಿ. ಎಸ್ ಸರ್. ಹೇಳಿ ಸರ್ ನಂಬರ್. ಹೇಳಿ ಸರ್. 86 ಎಸ್ ಸರ್. 18 0 ಸರ್. 0 33 ಮತ್ತೊಂದು 3 ಸರ್. 18 ಸರ್ ಬಂದು ಸರ್ ಬಂತಲ್ರಿ ಸರ್. ಒಬ್ಬ ಬ್ಲೈಂಡ್ ತಂತ್ರಜ್ಞಾನದೊಳಗಡೆ ಯಾವ ರೀತಿ ವಿತೌಟ್ ಹೆಂಗೆ ಯೂಸ್ ಮಾಡ್ತಾರೆ ಟಾಕ್ ಬ್ಯಾಕ್ ಒಳಗಡೆ ನಮ್ಮ ಮೊಬೈಲ್ ಒಳಗೂ ಇರುತ್ತಂತ ಅದನ್ನ ಆನ್ ಮಾಡಿಸಿ ಅವರು ನಮ್ಮ ಸ್ಟುಡಿಯೋದೊಳಗೆ ಕೂತಿದ್ದಾರೆ. ಅವ್ರಿಗೆ ಕಾಲ್ ಮಾಡಿದ್ದಾರೆ, ಎಕ್ಯುರೇಟ್ ಕಾಲ್ ಮಾಡಿದ್ದಾರೆ. ಯಾವ ರೀತಿ ಇರ್ತದೆ? ನೀವು ಗೂಗಲ್ ಮ್ಯಾಪ್ ಏನಾದರೂ ಹಾಕೊಂಡು ಹೋಗ್ತೀರಾ ಸರ್ ಇದ್ರೊಳಗಡೆ? ಏನಾದ್ರು ನಿಮ್ಗೆ ಏನಾದ್ರು ಸಮಸ್ಯೆ ಬಿದ್ದರೆ ಗೂಗಲ್ ಮ್ಯಾಪ್ ಅಗದಿ ಏನಾದರೂ ಸಮಸ್ಯೆ ಬಿದ್ದರೆ ಗೂಗಲ್ ಮ್ಯಾಪ್ ಹಾಕ್ತೇವೆ ಸರ್. ಹಾಕ್ತೀನಿ, ಅದ್ರೊಳಗಡೆ ರೀಡ್ ಮಾಡಿ ಹೇಳ್ತೀನಿ. ರೀಡ್ ಮಾಡಿ ಹೇಳ್ತೈತಲ್ಲ ಅವಾಗನ್ನೆಲ್ಲ ನಾವು ಹಾಕ್ತೇವೆ ಸರ್. ಸರ್, ಈಗ ನೀವು ಓದೋದ್ರೊಳಗಡೆ ಭಾಳಷ್ಟು ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಕೇಳ್ತೀರಿ. ಸಾಮಾನ್ಯವಾಗಿ ಈಗ ಒಂದು PDF ಇರುತ್ತೆ. PDF ಅನ್ನು ಹೆಂಗೆ ಓದ್ತೀರಿ ನೀವು? PDF ಓದ್ಬೇಕಂತಂದ್ರೆ ಅದಕ್ಕೆ ಅಂತೇಳಿ ನಮ್ಮ ಮೊಬೈಲ್ ಒಳಗೆ ಒಂದು AI ಒಂದು ಆ್ಯಪ್ ಇದೆ, ಅದನ್ನು ನಾವು ಪರ್ಚೇಸ್ ಮಾಡಿರ್ತೀವಿ.
ಮಂತ್ಲಿ ಪೇಡ್ ವರ್ಷ. ಹಾಂ ವರ್ಷಕ್ಕೆ ಇಂತಿಷ್ಟು ಅಂತೇಳಿ ದುಡ್ಡು ಇರುತ್ತೆ ಅದಕ್ಕೆ. ಅದನ್ನು ನಾವು ಅವ್ರಿಗೆ ಕಂಪ್ನಿಯವ್ರಿಗೆ ಪೇ ಮಾಡಿ ನಾವು ಆ್ಯಪನ್ನು ಪರ್ಚೇಸ್ ಮಾಡಿರ್ತೀವಿ ಸರ್. ಪರ್ಚೇಸ್ ಮಾಡಿ ಆ ಆ್ಯಪ್ ಮುಖಾಂತರ ನಾವು ಅದ್ರೊಳಗೆ PDF ಸ್ಕ್ಯಾನ್ ಮಾಡಿ ಆಮೇಲೆ ಅದು ಓದ್ತಾ ಹೋಗ್ತದೆ, ನಾವು ಕೇಳ್ಕೊತಾ ಹೋಗ್ತೀವಿ ಸರ್. ಅದು ಓದ್ತಾ ಹೋಗ್ತದೆ ಸರ್. ಹಾಂ, ಓದ್ತಾ ಅದೊಂದು ಆ್ಯಪ್ ಒಳಗಡೆ ನೀವು ಆ PDF ಅನ್ನು ಅಪ್ಲೋಡ್ ಮಾಡಿದರೆ ಹಾಂ ಅದು ಓದ್ತಾ ಹೋಗುತ್ತೆ, ನೀವು ಅದನ್ನು ಕೇಳಿಸ್ತೇವೆ ಸರ್, ಕೇಳಿಸ್ಕೊತೀವಿ. ಇದು ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಸರ್. ಮುಖ್ಯವಾಗಿ ಸ್ಪರ್ಶ ಅಂತಂದ್ರೆ ನಿಮ್ಮದು ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಓದೋದಾಗಿರ್ಬೋದು, ಯಾವುದೇ ರೀತಿ ಇರಲಿ ಅದರೊಳಗಡೆ ನೀವು ಸ್ಪರ್ಶ ಅನ್ನೋದು ಭಾಳ ಮುಖ್ಯ. ಹೌದು ಸರ್. ಓದೋದಾದ್ರೂ ಸ್ಪರ್ಶ ಮಾಡಿ ಓದ್ತೀರಿ, ಏನೇ ಮಾಡೋದಾದ್ರೆ ನಿಮ್ದು ಮೇನ್ ನಮ್ಮ ಕಣ್ಣುಗಳು ಹೆಂಗೆ ವರ್ಕ್ ಮಾಡ್ತಲ್ಲ ಹಂಗೆ ನಿಮ್ಮ ಕೈಗಳು ವರ್ಕ್ ಮಾಡ್ತವೆ. ಹೌದು ಸರ್. ನೀವು ವಸ್ತುಗಳು ಈಗ ಮೊಬೈಲ್ ಅಂತ ಹೇಳ್ತೀರಿ, ಮೊಬೈಲ್ ಅಂತ ಹೆಂಗೆ ಹೇಳ್ತೀರಿ ನೀವು? ಅಥವಾ ಈ ಒಂದು ಪೆನ್ ಕೊಡ್ತೀನಿ ನಾನು, ಪೆನ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಒಂದು ತಾಟ್ ಕೊಡ್ತೀನಿ, ಒಂದು ಪ್ಲೇಟ್ ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಗ್ಲಾಸ್ ಕೊಡ್ತೀನಿ, ಗ್ಲಾಸ್ ಅಂತ ಯಾವುದೇ ವಸ್ತುವನ್ನು ನೀವು ಅದನ್ನು ಮುಟ್ಟಿ ಹೇಳ್ಬಿಡ್ತೀರಿ ಸರ್ ಇದೆ ಅಂತ. ಅದನ್ನು ಹೆಂಗೆ ಕಂಡುಹಿಡ್ತೀರಿ ಸರ್? ಅದನ್ನು ನಾವು ಹೆಂಗೆ ಕಂಡುಹಿಡ್ತೀವಿ ಅಂತಂದ್ರೆ ಅದು ಆಕಾರ ಇರ್ತೈತಲ್ಲ, ಆ ಆಕಾರದ ಮೇಲೆ ನಾವು ಕಂಡುಹಿಡಿದ್ಬಿಡ್ತೇವೆ ಆಟೋಮೆಟಿಕ್ ಆಗಿ. ಅಂದ್ರೆ ಮೊದಲು ನೀವು ಒಂದು 2-3 ಸರಿ ಇದೆ ಅಂತೇಳಿ ಅದು ಗೊತ್ತಾಗುತ್ತೆ. ಇದೆ ಅಂತೇಳಿ ನಾವು ಫಸ್ಟಿಗೆ ನೋಡ್ಕೊಂಡಿರ್ತೇವಲ್ಲ, ಆಮೇಲೆ ದಿನನಿತ್ಯ ನಾವು ಅದನ್ನ ಬಳಸ್ತೇವಲ್ಲ, ಗೊತ್ತಾಗ್ಬಿಡ್ತೈತೆ ಆಟೋಮೆಟಿಕ್ ಆಗಿ. ಸಾಮಾನ್ಯವಾಗಿ ಇದು ನಿಮ್ಗೆ ತೊಂದರೆ ಆಗ್ಬೋದು. ಬೈಕನ್ನು ನೀವು ಮುಟ್ಟಿ ನೋಡಿ ಹೇಳ್ತೀರಿ ಇದೇ ಬೈಕ್ ಅಂತ? ಕೆಲವೊಂದು ಬೈಕ್ನ ಹೇಳ್ಬೋದು, ಕೆಲವೊಂದು ಈಗ ಬಂದಿರತಕ್ಕಂಥ ಬೈಕ್ನ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಂತೇಳಿ ನಮಗೆ ವಸ್ತುಗಳನ್ನ ಕಂಡು ಹಿಡಿಲಿಕ್ಕೆ ನಮಗೆ ಈಜಿ ಆಗಬೇಕು ಅಂತಂದು ನಮಗೂ ಗೂಗಲ್ನವರು ಒಂದು ಹೊಸ ಆ್ಯಪ್ನ ಕೊಟ್ಟಾರ ಅದ್ರೊಳಗಡೆ, ಜೆಮಿನಿ ಅಂತೇಳಿ. ಆ ಜೆಮಿನಿ ಆ್ಯಪ್ನ ಓಪನ್ ಮಾಡಿ, ಓಪನ್ ಲೈವ್ ಜೆಮಿನಿ ಅಂತೇಳಿ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ಓಪನ್ ಲೈವ್ ಜೆಮಿನಿ ಒಳಗೆ ಅಲ್ಲಿ ಕ್ಲಿಕ್ ಮಾಡಿ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ನಾವು ಯಾವ ವಸ್ತುಕ್ಕೆ ಹಿಡಿದಿರ್ತೇವಲ್ಲ ಅದು ಆ ವಸ್ತು ಹೆಸರು ಅದು ಹೇಳ್ತದೆ ಸರ್ ಜೆಮಿನಿ ಸರ್. ಮುಖ್ಯ ಅದರದ ಮೇಲೆ ನಾವು ಕಂಡುಹಿಡಿಬೋದು. ಇನ್ನೊಂದು ಪ್ರಶ್ನೆ ಅಂತಂದ್ರೆ ಮೇನ್ ಟಾಸ್ಕ್ ಇರೋದಂದ್ರೆ ಇದೆ. ಸಾಮಾನ್ಯವಾಗಿ ಭಾಳಷ್ಟು ಜನ ದುರುಪಯೋಗ ಪಡಿಸ್ಕೊಳಕ್ಕೆ ನೋಡ್ತಾರೆ. ದುಡ್ಡು ಅಂತ ಬಂದಾಗ ನಿಮ್ದು ಒಳಗಡೆ ಸುಮಾರು ಒಂದು 50, 100, 200, 500 ನೋಟ್ಗಳು ಇರ್ತಾವೆ. ಹೌದಾ ಸರ್. ನೀವು ಇದೇ ನೋಟ್ ಅಂತ ಹೆಂಗೆ ಕಂಡುಹಿಡಿತೀರಿ? ಇದೇ ನೋಟ್ ಅಂತೇಳಿ ಹೆಂಗೆ ಕಂಡುಹಿಡಿತೀರಿ ಅಂತೇಳಿ ಮೊದಲೆಲ್ಲ ಭಾಳ ಕಷ್ಟ ಆಗ್ತಿತ್ತು ಈ ದುಡ್ಡಿನ ವಿಚಾರದಾಗ. ಸಾಮಾನ್ಯವಾಗಿ ಕೆಲವರು ಬರಾಬರಿ ಇರ್ತಿದ್ರು, ಕೆಲವೊಬ್ಬರು ಸ್ವಲ್ಪ ಮೋಸ ಮಾಡ್ತಕ್ಕಂಥ ಜನರು ಈ ಭೂಮಿ ಮೇಲೆ ಅದಾರ ಅಂತೇಳಿ ನಾ ಹೇಳ್ಬೋದು ಈಗಲೂ ಕೂಡ. ಆದ್ರೆ ಸಾಮಾನ್ಯವಾಗಿ ಇಲ್ಲ, ಮ್ಯಾಕ್ಸಿಮಮ್ ಇಲ್ಲ, ಎಲ್ಲೋ ಒಂದು 100ಕ್ಕೆ ಒಂದು 5-10% ಅದಾರ ಇನ್ನೂ. ಅಂದರೆ ಇನ್ನೂ ಅವ್ರಿಗೆ ಯಾವ ರೀತಿ ಅಂತಂದ್ರೆ ಅವರಿಗೆ ನಮ್ಮ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅವ್ರಿಗೆ. ಇವರು AI ಫ್ಯೂಚರ್ ಒಳಗೆ ಇಷ್ಟು ಮುಂದುವರೆದಾರ ಇಲ್ಲ ಅಂತೇಳಿ ಅವ್ರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಅವರು ನಮ್ಗೆ ಹಂಗೆ ಮಾಡ್ತಾರೆ, ಮಾಡಲಿ, ಇರಲಿ, ಒಳ್ಳೇದಾಗಲಿ. ಸರ್, ಈಗ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ. ಸರ್, ಈಗ ನಾನು ನಿಮ್ಗೆ ನೋಟ್ ಕೊಡ್ತೀನಿ. ಹಾಂ ಸರ್. ಆ ನೋಟ್ ಎಷ್ಟಿರ್ದಂತೆ ಹೇಳಬೇಕು. ಎಸ್ ಸರ್. ಹಾಂ, ನೋಡ್ರಿ, ನಾನು ಇವ್ರಿಗೊಂದು ನೋಟ್ ಕೊಡ್ತಿದ್ದೀನಿ. ಈಗ ಈ ನೋಟು ಅವ್ರು ಎಷ್ಟಿರ್ದಂತ ಹೇಳ್ತಾರೆ, ನೋಡೋಣ ಈಗ ಹೆಂಗೆ ಹೇಳ್ತಾರೆ ಅಂತ. ಸರ್, ಈಗ ನೋಟ್ ಇದು. ಹಾಂ ಸರ್, ಒಂದು ನಿಮಿಷ. ಇಲ್ಲಿ ನಂದು ಮೊಬೈಲ್ ಒಳಗೆ ಒಂದು ಆ್ಯಪ್ ಐತಿ. ಅದು ಯಾವುದಂದ್ರೆ ಮನಿ ಆ್ಯಪ್ ಅಂತೇಳಿ. ಇದನ್ನು RBI ಬ್ಯಾಂಕ್ದಾರು ನಮಗಂತೇಳಿ ಹೊಸದಾಗಿ ಕಂಡು ಹಿಡಿದಾರೆ ಸರ್ ಈ ಆ್ಯಪ್ನ. ಇದು ಬ್ಲೈಂಡ್ ಇದ್ದವ್ರಿಗೆ ಉಪಯೋಗ ಆಗಲಿ ಅಂತಂದು ನಮಗೆ ಕಂಡು ಹಿಡಿದಾರೆ. ಯಾವುದೇ ಒಂದು ನೋಟ್ ತೋರಿಸ್ರಿ ಸರ್, ಅದಕ್ಕೆ ಅದು ಕ್ಯಾಮ್ರಾಕ್ಕೆ ಹಿಡಿದ್ರಂದ್ರೆ ಆಟೋಮೆಟಿಕ್ಕಾಗಿ ಇದಿಷ್ಟು ನೋಟ್ ಅಂತೇಳಿ ಹೇಳ್ಬಿಡ್ತಾರೆ ಸರ್. ಉದಾಹರಣೆಗೆ ನಾನು ನಿಮಗೆ ತೋರಿಸೇ ಬಿಡ್ತಾನೆ ಸರ್ ಈಗ ಪ್ರಾಕ್ಟಿಕಲ್ ಆಗಿ. ಇಲ್ಲಿ ಮನಿ ಸರ್, ಮನಿ ಅಂತೇಳಿ ಆ್ಯಪು ಇಲ್ಲಿ ಹೇಳ್ತಾ ಇದ್ದಲ್ಲ, 200 ರೂಪಾಯಿ ನೋಡಿ ಸರ್. ಹಿಂಗೆ ಹೇಳ್ದತ್ತಲ್ಲ, ಹಿಂಗೆ ಹಿಡಿದು ಅಂದ್ರೆ ಹಿಂಗೆ ರೊಕ್ಕದ ಹೆಸರು ಹೇಳ್ತದೆ ಸರ್. ಅದು ಎಷ್ಟೇ ಅಮೌಂಟ್ ಹಿಡಿದ್ರು ಹೇಳುತ್ತೆ ಸರ್. ನೀವು ಬೇಕಾದಷ್ಟು ಆ ಅಮೌಂಟ್ ತೋರಿಸ್ರಿ ಸರ್. ಇದಕ್ಕೆ ಒಂದೊಂದೇ ನೋಟ್ ತೋರಿಸ್ಬೇಕಾದ್ರೆ ಇದಕ್ಕೆ ಅಂದಾಗ ಹೇಳ್ತದೆ ಸರ್. ಅದು 200 ರೂಪಾಯಿನ ನಾನು ಕೊಟ್ಟಿದ್ದೆ ನಿಮ್ಗೆ ತೋರಿಸಿ, ಅವರು 200 ರೂಪಾಯಿ ಅಂತ ಆ ಮೊಬೈಲ್ದೊಳಗೆ ಹೇಳಿದ್ದಾರೆ ಅಕ್ಯುರೇಟ್. ಸರ್, ಇದು ಎಷ್ಟು ನೋಟ್ಗಳು ಯಾವುದೇ ಇದ್ರೂ ಹೇಳ್ತಾರೆ ಸರ್? ಯಾವುದೇ ಇದ್ರೂ ಹೇಳ್ತೈತೆ. ಒಂದು ಗಟ್ಟಿ ಒಂದು ಬಿಟ್ಟು ಆ ಫ್ಯೂಚರ್ ಒಂದು ಆ್ಯಡ್ ಮಾಡಿಲ್ಲ ಅವರು. ನಾವು ಕಾಯಿನ್ ಹೇಳಲ್ಲ. ಈ ಹಳೆ ನೋಟ್ಗಳಿದ್ದಿಲ್ಲ ಅವನು ಹೇಳುತ್ತೆ ಸರ್? ಅವನು ಹೇಳ್ತೈತಿ. ಈಗ ಅಂದರೆ ಫಾರ್ ಎಕ್ಸಾಂಪಲ್, ಈಗ 100 ನೋಟ್ಗಳು 2 ಇದಾವೆ, ಒಂದು ಹೊಸ ನೋಟು, ಒಂದು ಹಳೆ ನೋಟು. ಈಗಾರು ಚಾಲ್ತಿ ಒಳಗಿದಾವೆ, ಅವು ಹೇಳುತ್ತೆ ಸರ್? ಅವು ಹೇಳುತ್ತೆ.
ಅಂದ್ರೆ ಹೊಸದು ಹಳೇದಂತ ಹೇಳಲ್ಲ, ಬಟ್ ನೋಟ್ ಹೆಸರು ಮಾತ್ರ ಹೇಳ 100 ಅಂತ ಮಾತ್ರ ಹೇಳಿ. 100 ಅಂತ ಮಾತ್ರ ಹೇಳ್ತೈತೆ. ಖುಷಿ ಆಯ್ತು ಸರ್. ಈಗ ಇನ್ನೊಂದು ಮುಖ್ಯವಾಗಿ ನಾವೆಲ್ಲ ರೊಕ್ಕ ಯಾವ ರೀತಿ ಭಾಳಷ್ಟು ಜನ ಅವರು ನಮ್ಗೆ ಹೇಳ್ತಿದ್ರೆ ಇದನ್ನು ಸೈಜ್ ಮ್ಯಾಗ ಕಂಡು ಹಿಡಿತಾರ, ಆಮೇಲೆ ಇದನ್ನು ಏನೋ ಅವ್ರ ಕೈಯನ್ನು ಸ್ಪರ್ಶ ಮಾಡಿ ಹಿಡಿತಾರ ಅಂತ ಹೇಳ್ತಿದ್ರು. ಆದರೆ ಇವತ್ತು ಅವ್ರು ನಮಗೆ ಕ್ಲಿಯರಾಗಿ ಹೇಳ್ಬಿಟ್ರು. ಸೈಜ್ ಮ್ಯಾಗ ಏನೋ ಹಿಡಿಬೋದಾ ಸರ್? ಸರ್ ಸೈಜ್ ಮೇಲೂ ಕಂಡು ಹಿಡಿಬೋದು, ಆದರೆ ಈಗ ಹೊಸ ನೋಟ್ ಬಂದಿರೋದ್ರಿಂದ ಸ್ವಲ್ಪ ಅದು ನಮಗೆ ಪ್ರಾಬ್ಲಮ್ ಆಗ್ತಿತ್ತು ಸರ್. ಆ ಒಂದು ಪ್ರಾಬ್ಲಮ್ ಆಗ್ತಿತ್ತು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ದೊಂದು ಸಮಿತಿ ಇತ್ತಂತೇಳಿ ನಾವು ಏನು ಹೇಳಿದ್ವಲ್ಲ, ನಾವು ಎಲ್ಲರೂ ಕೂಡಿ ಒಂದು RBIಗೆ ಒಂದು ನಾವು ಇಮೇಲನ್ನು ಮಾಡಿದ್ವಿ. ಇಮೇಲ್ ಮಾಡಿಂದ ಅವರು ಆಯ್ತಪ್ಪ ಅಂತಂದು ನಮಗೆ ಸ್ಪಂದಿಸಿ ನಮ್ಗೆ ಮನಿ ಆ್ಯಪನ್ನು ಅವರು ನಮಗೆ ಪರ್ಯಾಯವಾಗಿ ಕಂಡುಕೊಡ್ತೀವಿ ಸರ್. ಸರ್ ಈಗ ನಾನು ಒಂದು ವಯಸ್ಸೊಳಗಡೆ ನಾನು ನಿಮ್ಮ ಹಂಗೆ ಪರೀಕ್ಷೆ ಮಾಡ್ಬೇಕಂತೇಳಿ ಮಾಡ್ತೀನಿ ಸರ್. ಎಸ್ ಸರ್. ಅವರು ನಿಮ್ಮನ್ನು ಒಂದು 2-3 ಸರಿ ಭೇಟಿಯಾಗಿದ್ದಾರೆ. ಎಸ್ ಯೂನಿವರ್ಸಿಟಿ ಒಳಗಡೆ ಅವರು ಭೇಟಿಯಾಗಿದ್ದಾರೆ. ಎಸ್ ಅವ್ರನ್ನ ಕರಿತೀನಿ. ಎಸ್ ಸರ್. ಅವ್ರು ನೀವು ಹೆಸರು ಹೇಳ್ಬೇಕು. ಎಸ್ ಸರ್. ಹೌದಾ? ಹೇಳ್ತೀರಿ ಅಣ್ಣ? ಬರ್ರಿ. ಆರಾಮಿದ್ದೀರಿ? ಆರಾಮ್ ರೀ ಯಶವಂತ ನೀವ್ರಿ? ಹೌದ್ರಿ? ನಾನಂತೂ ಗೊತ್ತಾತ್ರಿ. ಗೊತ್ತಾತ್ರಿ. ಹೆಂಗೆ ಕಂಡು ಹಿಡಿತೀರಿ ಸರ್ ಅವ್ರನ್ನ? ನಾವು ವಾಯ್ಸ್ ಮೇಲೆ ಮತ್ತು ಹೊಳ್ಳಿ ಹಿಂಗೆ ಕೈ ಮೇಲೆ ಅದು ಕಂಡು ಹಿಡಿತೀವಿ ರೀ. ಪ್ರತಿಯೊಬ್ಬರದು ಹಂಗೆ ಗುರ್ತಾಡ್ಕೊಂಡ್ರಿ? ಹಾಂ, ಪ್ರತಿಯೊಬ್ಬರದು ರೀ. ಹಾಂ. ಈಗ ಒಂದು 2-3 ಸರಿ ಭೇಟಿ ಆದ್ರೆ ನೀವು ಅವ್ರು ಕಂಡು ಹಿಡ್ತೀರಿ? ಹಾಂ, ಕಂಡು ಹಿಡಿದು ಬಿಡ್ತಾರೆ. ಓಹ್, ಥ್ಯಾಂಕ್ಸ್. ಓಕೆ ಸರ್, ಈಗ ನೀವು ಯಾರಾದರೂ ಮಾತಾಡಿದ್ರೆ ನೀವು ಕೊಂದು ಹೇಳ್ಬಿಡ್ತಾರೆ. ಹಾಂ. ಈಗ ವಾಯ್ಸ್ ಚೇಂಜ್ ಮಾಡ್ತಾರೆ? ವಾಯ್ಸ್ ಚೇಂಜ್ ಮಾಡಿದ್ರೆ ಒಮ್ಮೊಮ್ಮೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಂ. ಒಮ್ಮೊಮ್ಮೆ ಸಿಕ್ಕರೆ ಅದು ಕೈ ಮೇಲೆ ಕೊಂಡು ಹಿಡಿಬೋದು. ಓಹೋ. ಈಗ ಯಾರಾದರೂ ನಿಮ್ಮನ್ನು ಕಾಡಿಸ್ಬೇಕಂತ ಏನು ಮಾಡ್ತಾರೆ, ಹಿಂದಿತ್ತು ಧ್ವನಿ ಚೇಂಜ್ ಮಾಡಿ ಇದು ಮಾಡ್ತಿರ್ತಾರೆ. ಹೌದು, ಅವಾಗ ಸ್ವಲ್ಪ ಕಷ್ಟ. ಆ ಧ್ವನಿ ಒಂದು 7-8-10 ಸಲ ಕೇಳಿದ್ವಿ ಅಂತಂದ್ರೆ ಇಂಥಾರ ಅಂತೇಳಿ ನಾವು ಕಂಡುಹಿಡಿದ್ಬಿಡ್ತೀವಿ. ಸರ್, ನೀವು ಈ 1ನೇ ತರಗತಿಯಿಂದ ಓದಿ ಪ್ರಸ್ತುತ ಪೋಸ್ಟ್ ಗ್ರ್ಯಾಜುಯೇಟನ್ನು ಮಾಡ್ತಿದ್ರಿ. ಎಸ್ ಸರ್. ಇದಕ್ಕೆಲ್ಲ ನೀವು ಯಾರ ಪ್ರೇರೇಪಣೆ ಸಿಕ್ತು ಒಂದಾದರೆ, ನೀವು ಈ ವಿದ್ಯಾಭ್ಯಾಸವನ್ನು ಮುಗಿಸಿ ಯಾವ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ಬೇಕಂತೇಳಿ ನಿಮ್ಗೆ ಆಸಕ್ತಿ ಐತಿ? ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್? ನಮಗೆ ಮುಖ್ಯವಾಗಿ ನಾವು ಹೇಳ್ಬೇಕಂತಂದ್ರೆ ಈ MA ಮಾಡಾಕತ್ತೇವಲ್ಲ ನಾವು, ಈಗ ಏನು ಪೋಸ್ಟ್ ಗ್ರ್ಯಾಜುಯೇಟ್ ಏನು ಹೇಳ್ತಿರ್ತೀವಲ್ಲ PG, ಅದನ್ನು ಮಾಡ್ಬೇಕಂತಂದ್ರೆ ನಾವು ಇನ್ನೂ ಸ್ಕೂಲ್ನಾಗಿದ್ದೀವಿ. ಅವಾಗ ಸ್ಕೂಲ್ನಾಗಿದ್ದಾಗನ ನಮ್ಮ ಮಲ್ಲಪ್ಪ ಬಂಡಿ ಸರ್ದು ಸ್ವಲ್ಪ ಹವಾ ಭಾಳ ಆಗ್ಬಿಡ್ತಾವ. ಏನ್ರಪ್ಪ, ನಮ್ಮ ಬಂಡಿ ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಯಾರ, ಗೌರ್ಮೆಂಟ್ ಲೆಕ್ಚರ್ ಈ ಯೂನಿವರ್ಸಿಟಿ ಒಳಗೆ. ಎಲ್ಲ ನೀವು ಅವ್ರಂಗ ಎಲ್ಲರಿಗೆ ಮಾದರಿ ಆಗ್ಬೇಕಂತೇಳಿ ನಮಗೆಲ್ಲ ತಲೆಯಾಗ ತುಂಬಾಕತ್ರು. ಎಲ್ಲ ನಮ್ಮ ಸರ್ಗಳು ಟೀಚರ್ಸ್ಗಳು ಎಲ್ಲ ತುಂಬಾಕತ್ರು. ನಾವು ಅದನ್ನೇ ಒಂದು ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ನಾನು MA ಅಡ್ಮಿಷನ್ ಮಾಡಿದೆ. ಈಗ ಎಲ್ಲ ಕ್ಲಾಸ್ಗಳೆಲ್ಲ ನಡೆಯಕತ್ತಾವು, ಕ್ಲಾಸಿಗೂ ಹೊಂಟೇವಿ. ಮತ್ತು ಹೊಳ್ಳಿ ಏನು ಮಾಡ್ಬೇಕಂದ್ರೆ ಈಗ MA ಮುಗಿದ್ರೊಳಗಡೆ ಆದಷ್ಟು ನಾನು ಏನು ಟ್ರೈ ಮಾಡೋದಂತಂದ್ರೆ KCET ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಈ KCET ಪರೀಕ್ಷೆಯನ್ನು ಪಾಸ್ ಮಾಡಿ ಯಾವುದಾದ್ರೂ ಒಂದು ಡಿಗ್ರಿ ಕಾಲೇಜ್ ಆಗಲಿ, PUC ಕಾಲೇಜ್ ಆಗಲಿ, ಅಲ್ಲಿ ನಾನು ಅಸಿಸ್ಟೆಂಟ್ ಲೆಕ್ಚರ್ ಆಗಿ ಹೋಗಬೇಕು. ಅಥವಾ ಇದಾಗದೇ ಇದ್ದಲ್ಲಿ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಮಾಡ್ಬೇಕಂತೇಳಿ ನಾನು ಮುಖ್ಯವಾಗಿ ಇದೊಂದು ಗುರಿ ಸಹ ನಾನು ಹೊಂದೇನಂತ ಹೇಳ್ಬೋದು. ಅದರೊಳಗಡೆ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತೊಳ್ಳೆ IAS, KS ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ನನ್ನ ತಲೆಯೊಳಗೆ ಐತೆ ಸರ್. ಗುರಿ ದೊಡ್ಡದಿದೆ ಸರ್. ನೀವು ಅದಕ್ಕೆ ಎಫರ್ಟ್ ಮಾಡತ್ತೀರಿ ಅನ್ಕೋತೀನಿ. ಹಾಂ ಸರ್. ಅಸಿಸ್ಟೆಂಟ್ ಪ್ರೊಫೆಸರ್ ಅವ್ರದ್ದು ಮೇನ್ ಗುರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಶಿಕ್ಷಣ ಕಲಿಸೋದ್ರೊಳಗೆ ನಿಮ್ಗೆ ಅಷ್ಟು ಆಸಕ್ತಿ ಇದೆ ಅಂತ. ಹೌದು ಸರ್. ಯಾಕಂದರೆ 4 ಜನ ಸ್ಟೂಡೆಂಟ್ಗಳಿಗೆ ನಾವು ಪಾಠ ಮಾಡ್ತಾ ನಮಗೂ ಜ್ಞಾನ ಬೆಳಿತೈತಿ, ನಮ್ಮ ಜ್ಞಾನ ಇರುವಂಥದ್ದನ್ನು ಅವರಿಗೆ ಹಂಚ್ಬೋದಂತ ನನ್ನ ಉದ್ದೇಶ. ಭಾಳ ಖುಷಿ ಆಯ್ತು ಸರ್ ನಮ್ಗೆ. ನೀವು ಶಿಕ್ಷಣ ವೃತ್ತಿಯೊಳಗೆ ಹೋಗ್ಬೇಕಂತೀರಿ. ಭಾಳಷ್ಟು ಜನ ಶಿಕ್ಷಣದೊಳಗಡೆ ವೃತ್ತಿಯೊಳಗೆ ಓಡಾಗಿಲ್ಲ, ಯಾಕಂದ್ರೆ ಅವರು ಟೇಬಲ್ ವರ್ಕನ್ನು ಬಯಸ್ತಾರೆ. ಅದ್ರ ನಿಮ್ಗೆ ಆಸಕ್ತಿ ಇದ್ದು ನಮ್ಗೆ ಖುಷಿ ಆಯ್ತು. ನಿಮ್ಮ ಯಶಸ್ಸಾಗಲಿ ಅಂತೇಳಿ ನಾವು ಆಶಿಸೋಣ. ಥ್ಯಾಂಕ್ ಯು ಸರ್. ಈ ವಿಡಿಯೋ ಮುಖಾಂತರ ನೀವು ಅಂಧ ವಿದ್ಯಾರ್ಥಿಗಳಿಗೆ ಮತ್ತು ಅಂಧ ವಿದ್ಯಾರ್ಥಿಗಳ ಪೋಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾವು ಈ ಮುಖಾಂತರ ಅಂಧ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೋದಪ್ಪ ಅಂತಂದ್ರೆ,
ನಮಗೆ ತಿಳಿದ ಮಟ್ಟಿಗೆ ನಮ್ಗೆ ಕಣ್ಣು ಕಾಣಂಗಿಲ್ಲ, ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅದಾನಿ, ನನ್ನ ಕೈ ಇಲ್ಲ, ಮಾತಾಡೋಕ್ಕೆ ಬರೋಂಗಿಲ್ಲ, ಏನು ಮಾಡೋದಪ್ಪ ಅಂತಂದು ಯೋಚನೆ ಮಾಡ್ಕೊತ ಮನ್ಯಾಗ ಕುಂದಿರಬಾರ್ದು. ಅವರು ಪಾಪ ಸಣ್ಣ ಹುಡುಗರು ಇರ್ತಾರೆ, ಹ್ಯಾಂಡಿಕ್ಯಾಪ್ಟ್ ಇದ್ದಾರೋ ಅಥವಾ ಬ್ಲೈಂಡ್ ಇದ್ದಾರೋ, ಅವರಿಗೆ ಪೋಷಕರು ತಿಳಿ ಹೇಳಿ ನಮ್ಮಂಥ ಬ್ಲೈಂಡ್ ಸ್ಕೂಲ್ ಅದು ಏನಿರ್ತಾವಲ್ಲ ಅಲ್ಲಿಗೆ ಸೇರಿಸಿಬಿಟ್ಟು ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೊಡಿಸಿ ನಮ್ಮ ಥರನ ಅವ್ರಿಗೆ ಮ್ಯಾಲೆ ಬರೋಕೆ ಅವ್ರಿಗೆ ಅನುಕೂಲ ಆಗ್ತದೆ ಸರ್. ಸರ್, ಈಗ ಗೌರ್ಮೆಂಟ್ ಸೌಲಭ್ಯಗಳು ಅಂತ ಬಂದಾಗ ನೀವು ಯಾವ ರೀತಿ ಅದನ್ನು, ಅದು ಎಷ್ಟು ಗೌರ್ಮೆಂಟ್ ಸೌಲಭ್ಯಗಳಿದ್ದಾವೆ ಮತ್ತು ಅದನ್ನು ನೀವು ಯಾವ ರೀತಿ ಪಡ್ಕೋತೀರಿ ಮತ್ತು ಗೌರ್ಮೆಂಟ್ ನಿಮ್ಗೆ ಹೆಂಗೆ ನೋಡ್ತೈತಿ ಸರ್? ಗೌರ್ಮೆಂಟ್ ಸೌಲಭ್ಯಗಳು ಅಂತ ಬಂದಾಗ ನಮಗೆ 10,400 ರೂಪಾಯಿ ಕೊಡ್ತಾರೆ ಸರ್ ಪೆನ್ಷನ್ ಆಗಿ ಮಂತ್ಲಿ. ಮತ್ತೊಳ್ಳಿ ನಮಗೆ ಕರ್ನಾಟಕ ತುಂಬ ಎಲ್ಲಿ ಬೇಕಲ್ಲಿ ಅಡ್ಡಾಡ್ಲಿಕ್ಕೆ ಅಂತೇಳಿ ನಮಗೆ ಗೌರ್ಮೆಂಟ್ದವರು ಪಾಸ್ ಕೊಟ್ಟಾರೆ ಸರ್. ಪಾಸ್ ಅಂದರೆ ನಿಮ್ಗೆ ಎಲ್ಲಿ ನೀವು ಕರ್ನಾಟಕ ಒಳಗಡೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು? ಕರ್ನಾಟಕದೊಳಗೆ ಎಲ್ಲಿ ಬೇಕಲ್ಲಿ ಹೋಗ್ಬೋದು. $1 ತೊಗೊಳಲ್ಲ. ಮತ್ತೊಳ್ಳಿ ನಮಗೆ ಟ್ರೈನ್ ಪಾಸನ್ನು ಕೊಟ್ಟಾರೆ ಸರ್ ಸೆಂಟ್ರಲ್ ಗೌರ್ಮೆಂಟ್ದವರು. ಅದನ್ನು ನಾವು ಆಲ್ ಇಂಡಿಯಾ ತುಂಬ ಎಲ್ಲಿ ಬೇಕಲ್ಲಿ ಅಡ್ಡಾಡ್ಬೋದು. ನಮ್ಮ ಜೊತೆ ಯಾರೊಬ್ಬರು ಪ್ರಯಾಣ ಮಾಡೋಕೆ ಬರ್ತಾರಲ್ಲ ನಮಗೆ ಹೆಲ್ಪರ್ ಆಗಿ, ಅವ್ರಿಗೆ ಎಸ್ಕಾಟ್ ಅಂತೇಳಿ ಕೊಟ್ಟಿರ್ತಾರೆ ಸರ್ ಟ್ರೈನ್ ಒಳಗಡೆ. ಅವ್ರಿಗೆ ರಿಯಾಯಿತಿ ಇರ್ತೈತಿ, ನಮಗೂ ರಿಯಾಯಿತಿ ಇರ್ತೈತಿ. ನಿಮ್ಮ ಜೊತೆ ಬಂದವ್ರಿಗೂ ರಿಯಾಯಿತಿ? ನಮ್ಮ ಜೊತೆ ಬಂದವ್ರಿಗೆ ರಿಯಾಯಿತಿ ಇರ್ತೈತಿ, ನಮಗೂ ರಿಯಾಯಿತಿ ಇರ್ತೈತಿ. ಸರ್, ನಿಮ್ಮನ್ನು ಗೌರ್ಮೆಂಟ್ ನೋಡುವಂಥ ದೃಷ್ಟಿಕೋನ ಯಾವುದು? ಅಂದರೆ ಯಾವ ರೀತಿ ಇರುತ್ತೆ? ನಿಮ್ಗೇನಾದರೂ ಸೌಲಭ್ಯಗಳು ಅಂತ ಬಂದಾಗ ನಿಮ್ಗೆ ನೀವು ಒಂದು ಕಮಿಟಿ ಅಂತ ಬಂದಾಗ ನೀವೇನಾದರೂ ಹೋಗಿ ಅವ್ರಿಗೆ ಮನವಿ ಸಲ್ಲಿಸೋದಾಗಿರ್ಬೋದು, ಜನಪ್ರತಿನಿಧಿಗಳ ಹತ್ರ ಹೋಗಿ ನಮ್ಗೆ ಇದು ಮಾಡಿ ಕೊಡ್ರಿ ಅಂತ ಏನಾದರೂ ಅಂದರೆ ನಿಮ್ಮ ಡ್ರಾಫ್ಟನ್ನು ಓದಿ ಕೊಟ್ಟಿರ್ತೀರಾ ಸರ್ ಯಾವ್ದಾದ್ರು? ಹಾಂ ಸರ್, ಕೊಟ್ಟಿರ್ತೇವೆ. ನಮಗೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ವಿಶೇಷವಾಗಿ ಸೌಲಭ್ಯವನ್ನು ಅವರು ಜಾರಿಗೊಳಿಸ್ಬೇಕ ಅಂತ ಸಂದರ್ಭದೊಳಗೆ ಅದು ನಮಗೆ ಬೇಕಾಗಿತ್ತು ಅಂತ ಅನ್ನಿಸ್ದಾಗ ನಾವೇನು ಮಾಡ್ತೀವಿ, ಒಂದು ಗುಂಪನ್ನು ರಚನೆ ಮಾಡ್ತೀವಿ. ಮೊದಲಿಗೆ 1,000 ಜನ, 1,500 ಜನ, 2,000 ಹಿಂಗೆ ಎಲ್ಲ ಫಸ್ಟಿಗೆ ಒಂದು ಗುಂಪನ್ನು ರಚನೆ ಮಾಡಿ ನಾವು ಅದನ್ನು ಸಮಗ್ರವಾಗಿ ಎಲ್ಲರೂ ಒಂದು ಕಡೆ ಸೇರಿ ವಿಶ್ಲೇಷಣೆ ಮಾಡ್ತೀವಿ. ವಿಶ್ಲೇಷಣೆ ಮಾಡಿ ಆಮೇಲೆ ತದನಂತರ ಒಂದು ಮನವಿ ಪತ್ರ ಬರಿತೀವಿ. ಮನವಿ ಪತ್ರ ಬರೆದಾದ್ಮೇಲೆ ಅದನ್ನು ನಮ್ಮ ಗುಂಪು ಸಮೇತನ ನಮ್ಮ ಜನಪ್ರತಿನಿಧಿಗಳ ಕಡೆ ಹೋಗಿ ತೊಗೊಂಡು ಕೊಟ್ಟು ನಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ತೇವೆ ಸರ್. ಸರಿ, 1,400 ಅಂತ ಪೆನ್ಷನ್ ಬಂದಾಗ 1,400 ಸಾಲತ್ತಾ ನಿಮ್ಗೆ? ಸರ ನೋಡ್ರಿ, ಈಗಿನ ದಿನಮಾನದೊಳಗೆ 1,400 ರೂಪಾಯಿ ಅದಕ್ಕೂ ಸಾಲಲ್ಲ ಸರ್. ಈಗ ಎಲ್ಲ ಈಗ ಹೊರಗಡೆ ನಾವು ದಿನನಿತ್ಯ ನೋಡ್ತೇವಲ್ಲ, ಮಾರ್ಕೆಟ್ ಒಳಗೆ ಎಲ್ಲ ವಸ್ತುಗಳು ಭಾಳ ದುಬಾರಿ ಆಗ್ಯಾವ ಸರ್. ಹಂಗಾಗಿ ನಮ್ಗೆ 1,400 ಸಾಲೋದಲ್ಲ ಸರ್. ಸರ್, ಅದನ್ನು ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ? ಎಕ್ಸ್ಟ್ರಾ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೇವೆ ಅಂದ್ರೆ 1,400 ರೂಪಾಯಿ ನಮ್ಗೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ಬಳಸ್ಕೊತೀವಿ, ಮತ್ತು ನಮ್ಮ ಫ್ಯಾಮಿಲಿ ಸಪೋರ್ಟ್ನೂ ತೊಗೋತೇವೆ ಸರ್. ಅದ್ರೊಳಗೆ ನಿಮ್ಗೇನಾದರೂ ಇನ್ನೂ ಜಾಸ್ತಿ ಮಾಡ್ಬೇಕಂತ ಏನಾದರೂ ಇದೆಯಾ ಸರ್ ಈ 1,400? ಹಾಂ, ಜಾಸ್ತಿ ಮಾಡ್ಬೇಕಂತೇಳಿ ನಮ್ಮದು ಬೇಡಿಕೆ ಐತಿ. ಹಲವಾರು ಸಲ ನಾವು ಬೆಂಗಳೂರೊಳಗೆ ಪ್ರೊಟೆಸ್ಟ್ಗೆ ನಾವು ಸೇರಿದ್ವಿ. ಬೆಂಗಳೂರೊಳಗೆ ಫ್ರೀಡಮ್ ಪಾರ್ಕ್ ಐತಲ್ಲ, ಅಲ್ಲಿ ನಮ್ಮ NFA ಅಂತೇಳಿ ಒಂದು ಸಂಸ್ಥೆ ಇದೆ ಬೆಂಗಳೂರೊಳಗಡೆ. ಆ ಸಂಸ್ಥೆ ಮುಖಾಂತರ ನಾವು ಸ್ಟ್ರೈಕ್ ಮಾಡೋಕ್ಕಂತೇಳಿ ಹೋಗಿದ್ವಿ. ಸರ್ಕಾರದವರು ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಸ್ಟ್ರೈಕ್ ಮಾಡಿದಾಗ ಒಂದ್ಸತಿ ಇಲ್ಲಪ್ಪ ನಿಮ್ಮ ಬೇಡಿಕೆಗಳು ಏನೇನಿದಾವಲ್ಲ ನಾವು ಈಡೇರಿಸ್ತೀವಿ ಅಂತ ಅವರು ನಮಗೆ ಭರವಸೆ ಕೊಟ್ಟು ಕಳಿಸ್ತಾರೆ ಸರ್. ಭರವಸೆ ಕೊಟ್ಟು ಕಳಿಸ್ತಾರೋ ಅದು ಭರವಸೆ ರೂಪದಾಗೆ ಉಳ್ಕೊಂಡೈತಿ. ಅದು ಭರವಸೆ ಏನೈತಲ್ಲ ಅದನ್ನು ಈಡೇರಿಲ್ಲ ಇನ್ನಾದರೂ. ಯಾಕಂದರೆ ಹೊರ ರಾಜ್ಯದೊಳಗೆ ನಾವು ನೋಡ್ತೇವಲ್ಲ, ಈಗ ಉದಾಹರಣೆಗೆ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಇವು ದಿಲ್ಲಿ ಅಂತ ರಾಜ್ಯದೊಳಗೆ ನಮ್ಮ ಬ್ಲೈಂಡ್ಗಾಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇವೇನು ಎಲ್ಲ ಮೇಜರ್ ಹ್ಯಾಂಡಿಕ್ಯಾಪ್ಟ್ಗಳು ಏನಿರ್ತಾರಲ್ಲ ಅವ್ರಿಗೆಲ್ಲ ಹೆಚ್ಚುವರಿ ಪೇಮೆಂಟ್ ಕೊಡಾಕತ್ತಾರೆ ಸರ್. ಪೇಮೆಂಟ್ ಅಂದರೆ ಪೆನ್ಷನ್ ಕೊಡಾಕತ್ತಾರ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಏನು ಪ್ರಾಬ್ಲಮ್ ಆಗೈತಿ ಬಿಟ್ಟೈತೆ ನಮಗಂತೂ ಇನ್ನೂವರೆಗೆ ಅರ್ಥ ಆಗ್ತಿಲ್ಲ. 1-2 ಸಲ ಪ್ರಸ್ತಾವನೆ ಸಲ್ಲಿಸಿದಾಗೂ ಕೂಡ ಅವರು ನಮಗೆ ಭರವಸೆ ಕೊಟ್ಟ ಕಳಿಸ್ಯಾರ.
ಇನ್ನೂವರೆಗೂ ಕೂಡ ನಮಗೆ ಪೆನ್ಷನ್ ನಿಮಗೆ ಏರಿಕೆ ಮಾಡ್ತೇವೆ ಅಂತೇಳಿ ಇನ್ನೂ ಮಟ್ಟ ಹೇಳೇ ಇಲ್ಲ ಸರ್ ನಮಗವ್ರು. ಮಾಡ್ತೇವೆ ಅಂತಾರೆ ಮಾಡಾಕತ್ತಿಲ್ಲ. ಎಲ್ಲಾರೇನ ನಿಮ್ಗೆ ನೀವೆಲ್ಲ ಹಿಂಗೆ ಚಲನವಲನಗಳನ್ನ ಮಾಡ್ತೀರಿ, ಓದ್ತೀರಿ, ಇದು ನಿಮ್ಗೆ ಕಲಿಸಿದಂತ ಗುರುಗಳು ಏನಾರು ಹೆಸರು ಹೇಳ್ಬೋದಾ ನೀವು? ಹೇಳ್ಬೋದಲ್ರಿ ಸರ? ಹೇಳ್ರಿ, ಅದ್ರಾಗ ಏನೈತಿ? ನಾವು ಇಷ್ಟೆಲ್ಲ ಅಡ್ಡಾಡುವುದು ಒಂದು ತರಬೇತಿ ತಗೋಬೇಕಂದ್ರ ಬೆಂಗಳೂರಿಗೆ ಹೋಗಿದ್ವಿ ನಾವು. ಅಲ್ಲಿ NAB ಅಂತೇಳಿ ಒಂದು ಸಂಸ್ಥೆ ಐತಿ, ಅಂದ್ರ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಅಂತ ಒಂದು NGO ಐತ್ರಿ. ಅಲ್ಲೆಲ್ಲಾ ಚಲನವಲನ ತರಬೇತಿ ಕೊಡ್ತಾರ. 1 ತಿಂಗಳು ಕೊಡ್ತಾರ. ಅದನ್ನ ಯಾವ ರೀತಿ ಅಡ್ಡಾಡ್ಬೇಕು, ಮೇನ್ ರೋಡ್ ಒಳಗೆ ಹೆಂಗ ರೋಡ್ ದಾಟ್ಬೇಕು, ಮತ್ತೊಳ್ಳೆ ರೋಡ್ ಸೈಡ್ ಹಿಡಿದು ಯಾವ ತರ ಹೋಗ್ಬೇಕು, ಮತ್ತ ಹಾಸ್ಟೆಲ್ ಒಳಗೆ ಹೆಂಗ್ ಅಡ್ಡಾಡ್ಬೇಕು, ಮನಿ ಒಳಗೆ ಹೆಂಗ್ ಅಡ್ಡಾಡ್ಬೇಕು ಅನ್ನೋದೆಲ್ಲಾ ತೋರಿಸ್ತಾರ. ನಿಮಗೆ ಕಲಿಸಿದಂತ ಗುರುಗಳ ಹೆಸರು ಹೇಳ್ಬೋದ್ರಿ? ನಮ್ಮ ಬ್ಲೈಂಡ್ ಸ್ಕೂಲ್ ಒಳಗ ಸೇರಿದಾದ್ಮೇಲೆ ನಮಗ ಬ್ರೈಲ್ ಕಲಿಯಾಕ ನಮಗ ಸಹಾಯ ಮಾಡಿದಂತ ಗುರುಗಳು ನಮ್ ಮುಖ್ಯವಾಗಿ ಹೇಳ್ಬೇಕಂತಂದ್ರ ನಮಗೊಬ್ರ ಅಡ್ವಿಸಿಯ ಸರ್ ಅಂತ ಹೇಳಿ ಒಬ್ರು ಇದ್ರು. ಅವರು ನಮಗೆ ಬಾಳ ಎಫರ್ಟ್ ಹಾಕ್ಯಾರ ನಮ್ಮ ಮೇಲೆ. ಅವ್ರ ಕಲಿಬೇಕು, ನಾವು ಬ್ರೈಲ್ ಕಲಿಯುವಂತ ಸಂದರ್ಭದೊಳಗೆ. ಮತ್ತೊಳ್ಳೆ ನಮ್ಮ ಜೋರಪ್ರಿ ಸರ್ ಅಂತ ಹೇಳಿದ್ರು, ಅವರು ಬಾಳ ಕಷ್ಟಪಟ್ಟು ನಮ್ಗೆ ಕಲ್ಸ್ಯಾರ. ಮತ್ತ ಇನ್ನೊಬ್ರ ಇದ್ದರ್ರಿಪ್ಪ, ಮಲ್ಲಿಕಾರ್ಜುನ್ ಸರ್ ಅಂತೇಳಿ. ಹೀಗೆ ಬಾಳ ಮಂದಿ ಇದ್ರು. ಇನ್ನು ಅವ್ರ ಹೆಸರು ನನಗೆ ಅಷ್ಟು ನೆನಪು ಬರ್ತಾ ಇಲ್ಲ. ಹಂಗಾಗಿ ಒಟ್ಟಾರೆ ಹೇಳ್ಬೇಕಂದ್ರ ಬ್ರೈಲ್ ಕಲಿಯಾಕ ಬಹಳಷ್ಟು ಜನ ಗುರುಗಳು ನಮ್ಗೆ ಸಹಾಯ ಮಾಡ್ಯಾರ. ಶಿಕ್ಷಕರು ಬಹಳ ಮಹತ್ವ ಪಾತ್ರ ವಹಿಸ್ಯಾರ. ಥ್ಯಾಂಕ್ ಯು ಸರ್. ಓಕೆ ರೀ. ಮಲ್ಯಾರಣ್ಣ ಎಲ್ಲಿ ಹೊಂಟಿರಿ? ನೀರ್ ಕುಡಿಯಾಕ ಹೊಂಟೇವ್ರಿ ಗುರುಗಳ. ಹೌದ್ರಿ? ಯಾಕಡೆ ಹೊಂಟ್ರಿ? ನಾವು ನಿಮ್ನ ವಿಡಿಯೋ ಮಾಡತ್ತೀವಿ ನೋಡ್ರಿ, ನಿಮ್ಗೆ ಗೊತ್ತಾಗಲ್ಲ. ಹೌದಾ? ನೀವು ಕರೆಕ್ಟ್ ಹೆಂಗ್ ಹೇಳಿದ್ರಿಪ್ಪ ಇದನ್ನ? ಕರೆಕ್ಟ್ ಹೆಂಗ್ ಹೇಳಿದ್ರಿ? ಹಂಗ ಗೊತ್ತಾಗತ್ರಿ, ದಿಕ್ಸೂಚಿ ಮ್ಯಾಲ್ರಿ. ಹೆಜ್ಜೆ ಅಳತೆ ಮಾಡಿರ್ತೀರಿ ನೀವು? ಬರ್ರಿ. ಸರ, ನಿಮ್ಗೆ ಹೆಂಗ್ ಕಲಿಸಿರಿ ಇದನ್ನ? ಇದನ್ನ ಬೆಂಗಳೂರು ಒಳಗ್ರಿ ಒಂದು NAB ಅಂತೇಳಿ ಒಂದು ಸಂಸ್ಥೆ ಐತ್ರಿ, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಅಂತೇಳಿ. ಅಲ್ಲಿ ಚಲನವಲನ ತರಬೇತಿ ಅಂತೇಳಿ ಅಡ್ಡಾಡೋದು ಎಲ್ಲ ಕಲಿಸ್ತಾರ. ಅಲ್ಲಿ ಅಡ್ಡಾಡೋದು, ಊಟ ಮಾಡೋದು ಎಲ್ಲ ಕಲಿಸ್ತಾರ. ಎಲ್ಲಿ ಹೊಂಟ್ರಿ? ರೂಮ್ ಹೊಂಟ್ರಿ? ರೂಮ್ ಗಂಟೆ ನೋಡ್ರಿ. ವಿಡಿಯೋ ಮಾಡತ್ತೀನ್ರಿ ನಾನ. ಹೌದ್ರಾ? ಮಾಡ್ರಿ ಮಾಡ್ರಿ. ಮೇ ಪ್ರಶ್ನೆ ಏನಂತಂದ್ರೆ, ಈ ವಿಡಿಯೋ ಮುಖಾಂತರ ನಿಮ್ಮ ಅಂಧ ಜೀವಿಗಳು ಅಥವಾ ಅಂಧ ಮನುಷ್ಯರ ಅಂತೇಳಿ ನಾವೇನು ಕರಿತೀವಲ್ಲ, ಸಮಾಜದೊಳಗಡೆ ಒಂಥರ ವಿಭಿನ್ನ ಅನ್ನಿಸ್ಕೊಂಡ್ಬಿಟ್ಟಾರೆ. ಸಮಾಜದೊಳಗಡೆ ಇಲ್ಲ ಇವರು ಅಂತ, ಕೆಳ ದರ್ಜೆಯ ಪ್ರಜೆಗಳು ಅಂತ. ಈ ವಿಡಿಯೋ ಮುಖಾಂತರ ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ಕೋತೀರಿ ನೀವು ಈ ವಿಷಯದ ಬಗ್ಗೆ? ಈ ವಿಷಯದ ಬಗ್ಗೆ ಸಾರ್ವಜನಿಕರಿಗೆ ಏನು ವಿನಂತಿ ಮಾಡ್ಕೋದ ಅಂತಂದ್ರೆ, ನಾವು ಎಲ್ಲೇ ಕಾಣಲಿ, ನಾವು ಸಾರ್ವಜನಿಕ ಸ್ಥಳಗಳೊಳಗೆ ಬ್ಲೈಂಡ್ ಸ್ಟೂಡೆಂಟ್ ಆಗಿರ್ಬೋದು, ಅಂಗವಿಕಲರ ವ್ಯಕ್ತಿಗಳಾಗಿರ್ಬೋದು, ಅಂತಾರ ಕಂಡ್ರೆ ದಯವಿಟ್ಟು ಸಾರ್ವಜನಿಕರು ಏನು ಮಾಡ್ಬೇಕಂತಂದ್ರೆ, ಅವ್ರು ಎಲ್ಲೇ ನಿಂತಿರ್ಲಿ, ಎಲ್ಲೇ ಹೊಂಟಿರ್ಲಿ, ಏನೋ ಮಾಡಲಿ, ನೀವು ಎಲ್ಲಿ ಹೊಂಟಿರಪ್ಪ, ಎಲ್ಲಿಗೆ ಬಿಡ್ಬೇಕು, ನಿಮ್ಮನ್ನು ಯಾವ ಸ್ಥಳಕ್ಕೆ ಬಿಡ್ಬೇಕು, ಯಾವ ಬಸ್ ಹತ್ತಿಸ್ಬೇಕು, ಯಾವ ಊರಿಗೆ ಹೋಗ್ಬೇಕು ಅನ್ನೋದು ಅಟ್ಲೀಸ್ಟ್ ಅವರು ನಮ್ಮನ್ನ ಕೇಳಿದ್ರೆ ಭಾಳ ಅನುಕೂಲ ಆಗ್ತೈತಿ ಸಾರ್ವಜನಿಕರಿಂದ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ ಸರ್. ನಿಮ್ಮ ಕೈಲಿ ಏನು ಆಗ್ಲಿಲ್ಲ ಅಂತಂದ್ರು, ಯಾರು ಆಜು ಬಾಜು ಹಿಂಗೆ ಹೋಗ್ತಿರ್ತಾರಲ್ಲ ಅವ್ರಿಗಾದ್ರೂ ಹೇಳಿ ನೀವು ಹೆಲ್ಪ್ ಮಾಡಂತ ಹೇಳಿ ಹೋಗ್ಬೋದಲ್ಲ ಅಂತಂದು ಈ ಮುಖಾಂತರ ನಾನು ಸಾರ್ವಜನಿಕರಿಗೆ ತಿಳಿಪಡಿಸ್ಲಿಕ್ಕೆ ಬಯಸ್ತೇನೆ ಸರ್. ಕೊನೆಯದು ಹೇಳೋದಂತಂದರೆ,
ಅವರು ಪಾಪ ಕತ್ತಲಲ್ಲೇ ಅವರ ಜೀವನ. ನಾವು ಕಣ್ಮುಚ್ಚಿ ಕುಳಿತರೆ ಒಂದು 10 ನಿಮಿಷದೊಳಗಡೆ ನಾವು ಏನಂತೇಳಿ ನಮ್ಗೆ ಗೊತ್ತಿರಲ್ಲ. ಅವರು ಕತ್ತಲದೊಳಗಡೆ ಜೀವಿಸ್ತಿರ್ತಾರೆ. ಹೌದೌದು. ಸಾಧ್ಯವಾದಷ್ಟು ಸಾರ್ವಜನಿಕರು ಏನಾದರೂ ಅವ್ರು ಕಂಡ್ರೆ ಸರ್ ಹೇಳ್ದಂಗೆ ಎಲ್ಲಿ ಏನಾದರೂ ನಮ್ಮ ಕೈಲಿಂದ ಆದಷ್ಟು ಏನಂತಂದರೆ ಈಗ ರೋಡ್ ಕ್ರಾಸ್ ಮಾಡೋದಾಗಿರ್ಬೋದು, ಬಸ್ ಹತ್ಸೋದಾಗಿರ್ಬೋದು, ಅವ್ರು ಕಾಲೇಜ್ಗೆ ಹೋಗೋದಾಗಿರ್ಬೋದು, ಈ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಗೆ ಆದಷ್ಟು ಸಮಯವನ್ನು ಎಷ್ಟೇ ಅರ್ಜೆಂಟ್ ಇರೋದು ಒಂದು 2 ನಿಮಿಷ ನಾವು ಎಲ್ಲಾದರೂ ವೇಸ್ಟ್ ಮಾಡ್ತೀವಿ, ಅಲ್ಲಿ ಅವ್ರಿಗೆ ಸಹಾಯ ಮಾಡ್ಬೋದನ್ನು, ಅವರನ್ನು ಅಲ್ಲಿ ಅವ್ರ ದಡಕ್ಕೆ ಸೇರಿಸೋದನ್ನು. ಯಾಕಂತಂದರೆ ಅವರು ಸ್ವಾವಲಂಬಿ ಜೀವಿಗಳಲ್ಲ, ಅವಲಂಬಿ ಜೀವಿಗಳು. ಯಾಕಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವಾಗ. ಅದನ್ನು ನಾವು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರು ಈ ಅಂಧ ಮನುಷ್ಯರು ಅಥವಾ ನಾವು ಬ್ಲೈಂಡ್ ಅಂತೇನು ಹೇಳ್ತೀವಿ ಅವರಿಗೆ ನಾವು ಆದಷ್ಟು ಸಹಾಯ ಮಾಡೋಣ. ಸರ್, ನಮ್ಮ ಜೊತೆ ನೀವು ಇಷ್ಟೊತ್ತು ಇದ್ದು ಒಬ್ಬ ಬ್ಲೈಂಡ್ ಏನೇನು ಸಮಸ್ಯೆ ಎದುರಿಸ್ತಾನೆ, ತನ್ನ ದೈನಂದಿನ ಜೀವನ ಹೆಂಗಿರ್ತೈತಿ, ತಾನು ಶಿಕ್ಷಣ ಹೆಂಗೆ ಪಡಿತಾನೆ ಅಂಥೇಳಿ ಹೇಳಿದ್ದಕ್ಕೆ ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ ಜೊತೆಗೆ ಮತ್ತು ನಮ್ಮ ವೀಕ್ಷಕರ ಜೊತೆಗೆ, ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆಗೆ ನಾವು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಸರ್, ಕರೆಕ್ಟ್ ಮಾಡ್ಕೊಂಡು ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತಂದರೆ ನಾವು ಇದೇ ರೀತಿ ಹಲವಾರು ಸಾಧಕರನ್ನ ಕರೆದುಕೊಂಡು ನಿಮ್ಮ ಮುಂದೆ ಬಂದು ಕೂರಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅವ್ರ ಜೊತೆ ಇನ್ನೂ ವ್ಯವಸ್ಥೆಗಳ ಏನಾದರೂ ಈ ಪ್ರಶ್ನೆಗಳಂತ ಇದ್ದವಲ್ಲ ನೀವು ಕೇಳ್ಬೋದು. ನಾವು ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿಸ್ತೀವ. ನೀವು ನಮ್ಮ ಜೊತೆ ಈ ಕಮೆಂಟ್ ಬಾಕ್ಸ್ ಒಳಗಡೆ ಇನ್ನೂ ಈ ರೀತಿಯ ವ್ಯಕ್ತಿಗಳಿಂದ ಮಾಡಿರಿ, ಈ ವ್ಯಕ್ತಿಗಳನ್ನ ಕರೆಸಿದ್ರೆ ಒಳ್ಳೆಯದು ಅಂತೇಳಿ ಕಮೆಂಟ್ ಮಾಡಿರಿ. ನಮಗೆ ಮುಕ್ತ ಅವಕಾಶ ಐತಿ ಅದರೊಳಗಡೆ. ಆ ಕಮೆಂಟಿಗೆ ನಾವು ರಿಪ್ಲೈ ಕೊಡ್ತೀವಿ. ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡ್ತೈತಿ ನಿಮ್ಮ ಜೊತೆಗೆ. ಆ ಕಮೆಂಟ್ ಮುಖಾಂತರ ನಾವು ಇನ್ನೂ ಯಾವ ರೀತಿ ಸಾಧಕರನ್ನ ಕರೆಸಬೇಕು ಅಂತೇಳಿ ನಾವು ವಿಡಿಯೋ ಮುಖಾಂತರ ನಿಮ್ಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಭಾರತ್ ಮಾತಾ ಕಿ ಜೈ.